हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थमुकुत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमेलाद्यान् गुरून् भजे। पृथ्वी मण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओं श्रीशापाहि। ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗದಲ್ಲಿ ದೇವರ ರೂಪಚಿಂತನೆಯನ್ನು ನಡೆಸುತ್ತಿದ್ದೆವು. ದೇವರ ರೂಪಚಿಂತನೆಯಲ್ಲಿಯೂ 74ನೆಯದ ಗದ್ಯ ವಟಪತ್ರಶಾಹಿ ಎಂಬುದನ್ನು ಚಿಂತಿಸುತ್ತಿದ್ದೆವು. ವಟಪತ್ರಶಾಹಿ ಎಂಬುದರಲ್ಲಿ ಪತ್ರ ಎಂಬುದನ್ನು ಮಧ್ಯದಲ್ಲಿರತಕ್ಕಂಥ ಶಬ್ದವನ್ನು ಆರಿಸಿಕೊಂಡು ಅದನ್ನು ವಿಸ್ತಾರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಶ್ರೀ ಪುರಂದರದಾಸರು ಕಾಗದ ಬಂದಿದೆ ಎಂದು ಹೇಳಿ ಒಂದು ಪದ್ಯವನ್ನು ಬರೆದಿದ್ದಾರೆ. ಕಾಗದ ಅಂದರೆ ನಮ್ಮ ಪೂರ್ವಿಕರು ಪತ್ರ ಅಂತಲೇ ಹೇಳ್ತಾ ಇದ್ದಿದ್ದು. ನಾವು ಈಗ ಇಂಗ್ಲೀಷ್ನಲ್ಲಿ ಪೋಸ್ಟ್ ಕಾರ್ಡನ್ನು ಆಗಲಿ ಲೆಟರ್ ಆಗಲಿ ನಾವು ಉಪಯೋಗಿಸ್ತಾ ಇದ್ದೆ, ಪತ್ರ ಅಂತಲೇ ಹೇಳ್ತಾಯಿದ್ರು. ಆ ಪತ್ರವೇ ಭಗವಂತನ ಆದೇಶವನ್ನು ಕೊಡತಕ್ಕಂಥದ್ದು ಪತ್ರ. ಇಲ್ಲಿ ಶ್ರೀ ಪುರಂದರದಾಸರು ವಟಪತ್ರಶಾಹಿ ಅಂತ ಹೇಳಿರೋದ್ರಿಂದ ಭಗವಂತನನ್ನು ವಿಷಯವನ್ನು ಹೇಳುತ್ತೆ ಈ ಪತ್ರ. ಎಂಥ ವಿಷಯವನ್ನು ಹೇಳ್ತಾ ಇದ್ದರೆ ಭಗವಂತನ ರೂಪಚಿಂತನೆಯನ್ನು ಮಾಡಿಸುತ್ತಿದೆ ಪತ್ರ. ಹಾಗಾದರೆ ನಾವು ಇದುವರೆಗೂ ನೋಡಿಕೊಂಡು ಬಂದಿದ್ದು ಯಾವುದೇ ಒಂದು ಶಬ್ದ ನೋಡಿದಾಗ ಅದು ನಾಮವಚನವೂ ಹೌದು, ಕ್ರಿಯಾವಚನವೂ ಹೌದು, ಗುಣವಾಚಕವೂ ಹೌದು ಅಂತೇಳಿ ನಾವು ವಿಮರ್ಶೆ ಮಾಡುತ್ತಾ ಬಂದಿದ್ದೇವೆ. ಅದನ್ನು ಅನ್ವರ್ಥವಾಗಿ ನೋಡಬೇಕಾಗಿದೆ. ಆದ್ದರಿಂದ ಪತ್ರ ಅಂತ ಹೇಳಿ ಶ್ರೀ ಪುರಂದರದಾಸರು ತೋರಿಸಿಕೊಟ್ಟಿದ್ದಾರೆ. ಪತ್ರ ಎಂದರೆ ನಿಜವಾದ ಅರ್ಥದಲ್ಲಿ ಶಾಸ್ತ್ರಗಳು ಅಂತ ಹೆಸರು. ಸಂದೇಶವನ್ನು ಹೊತ್ತು ತಂದಿದ್ದು ಪತ್ರ. ಯಾವ ಸಂದೇಶವನ್ನು? ಎಲ್ಲರ ಒಂದೇ ಒಂದು ಸಂದೇಶ ಎಂದರೇನು? ಭಗವಂತನ ಆರಾಧನೆಯೇ ಮುಖ್ಯ ಸಂದೇಶ. ಆ ಭಗವಂತನ ಆರಾಧನೆಯ ಅಂಶಗಳನ್ನು ತೋರಿಸುವುದು ಯಾವುದು? ಪತ್ರ. ಅದಕ್ಕೆ ಶಾಸ್ತ್ರ ಅಂತ ಹೆಸರು. ಈಗ ಪತ್ರದಲ್ಲಿ ನಾವು ಎಷ್ಟು ವಿಭಾಗವನ್ನು ನಾವು ನೋಡುತ್ತಾ ಇದ್ದೇವೆ. ಭಗವಂತನ ಸಹಸ್ರನಾಮದಲ್ಲಿ ಅನಂತ ಶಬ್ದಗಳು ನಾವು ಕೇಳ್ತೀವಿ. ಆದರೆ ಭಗವಂತನ ಒಂದು ವಾಕ್ಯ ಇದೆ, ಶ್ರೀ ಭೀಷ್ಮಾಚಾರ್ಯ ಹೇಳಿದ್ದು, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಭೀಷ್ಮಾಚಾರ್ಯರು ಹೇಳ್ತಕ್ಕಂಥದ್ದು, ಈ ಲೋಕದಲ್ಲಿ ಯಾವ್ಯಾವ ಶಬ್ದದಿಂದ ಪ್ರಸಿದ್ಧವಾಗಿದೆಯೋ, ಋಷಿಗಳು ಯಾವ ಶಬ್ದಗಳಿಂದ ಭಗವಂತನ ಆರಾಧಿಸುತ್ತಾರೋ ಮತ್ತು ಗೌಣವಾಗಿಯೂ ಸಹ ಯಾವ್ಯಾವ ಶಬ್ದವನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿಯೋ, ಮಹಾತ್ಮನನ್ನು ಭಗವಂತನನ್ನು ತಿಳಿಸಿಕೊಡ್ತಕ್ಕಂಥ ಶಬ್ದಗಳು ಯಾವುದಿದೆಯೋ ಅದೆಲ್ಲವನ್ನು ನಾನು ನಿಮಗೆ ಸೂಚನೆ ಮಾಡುತ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದಾಗ ಇಡೀ ವಿಶ್ವದಲ್ಲಿರತಕ್ಕಂಥ ಎಲ್ಲ ವಸ್ತುವಿನ ಅರ್ಥ ಸಹಸ್ರನಾಮದಲ್ಲಿ ಇದೆ. ಆದರೆ ನಾವು ಎಲ್ಲರೂ ಪ್ರತಿದಿನವೂ ಕೇವಲ 3, 4, 5 ನಿಮಿಷದಲ್ಲಿ ಸಹಸ್ರನಾಮವನ್ನು ಓದಿ ಮುಗಿಸಿಬಿಡುತ್ತೇವೆ. ಆದರೆ 1,000 ಯಾವುದೇ ಒಂದು ಅರ್ಥವನ್ನು ನಾವು ನಿಶ್ಚಿತವಾಗಿಯೂ ಕೂಲಂಕಷವಾಗಿ ಚಿಂತಿಸುವುದೇ ಇಲ್ಲ. ಕೇವಲ ನಾಮವಚನವನ್ನು ನಾವು ಹೇಳುತ್ತೇವೆ. ಕ್ರಿಯಾವಚನ ಮತ್ತು
ಗುಣವಾಚನವನ್ನು ನಾವು ತಿಳಿದುಕೊಳ್ಳುವುದೇ ಇಲ್ಲ. ಆದರೆ ಭೀಷ್ಮಾಚಾರ್ಯರು ಹೇಳುವಾಗ ಈ 1000 ಶಬ್ದಗಳಲ್ಲಿ ಭಗವಂತನ ಎಲ್ಲೋ ಭಗವಂತನ ತಿಳಿಸತಕ್ಕಂಥದ್ದೇ. ವಟಪತ್ರಶಾಹಿ ಎಂಬತಕ್ಕಂಥದ್ದನ್ನು ಈ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲಿ ಹೇಳಿದ್ದಾರೆ ಅಂದರೆ ಔಷಧಂ ಜಗತ ಸೇತು ಅಂತ ಒಂದು ಶಬ್ದವಿದೆ. ಆ ಔಷಧಂ ಅಂತ ಹೇಳಿದಾಗ ಔಷಧಕ್ಕೆ ಉಪಯೋಗವಾಗತಕ್ಕಂಥದ್ದು ಯಾವ ಪದಾರ್ಥಗಳಿದೆಯೋ ಅದೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದೆ. ಔಷಧ ಶಕ್ತಿ ಭಗವಂತನೇ ಕೊಡಲ್ಪಟ್ಟಿದ್ದಾನೆ ಮತ್ತು ಭಗವಂತನೇ ಆ ರೂಪದಲ್ಲಿ ಆ ಶಕ್ತಿಯನ್ನು ಹಿಡಿದುಕೊಂಡು ನಿಂತಿರುತ್ತಾನೆ. ಅದನ್ನು ಯಾರು ಭಗವಂತನ ಧ್ಯಾನ ಮಾಡಿಕೊಂಡು ಅದನ್ನು ಸೇವಿಸಿದಾಗ ಅದು ಔಷಧ ರೂಪವಾಗಿ ಆಯುಸ್ಸು ವೃದ್ಧಿಯಾಗುತ್ತದೆ, ದೇಹ ವೃದ್ಧಿಯಾಗುತ್ತದೆ, ಜ್ಞಾನ ವೃದ್ಧಿಯಾಗುತ್ತದೆ. ಅಮೃತಾಂಶು ಉದ್ಭವ ಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತಃ ಸೇತು ಸತ್ಯ ಧರ್ಮ ಪರಾಕ್ರಮ. ಸತ್ಯ, ಧರ್ಮ ಮತ್ತು ಪರಾಕ್ರಮ ಇದು ಮೂರನ್ನು ಹೆಚ್ಚಿಸುವುದಕ್ಕೆ ಭಗವಂತ ಕಲ್ಪಿಸಿಕೊಟ್ಟದ್ದು ಪತ್ರರೂಪಕ ಔಷಧ. ಆದ್ದರಿಂದ ಈ ಪತ್ರದ ಮಹಿಮೆಯನ್ನು ನಾವು ಇಂದು ಸ್ವಲ್ಪ ವಿಸ್ತಾರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ ಪತ್ರಗಳನ್ನು ಭಗವಂತನ ಹೆಸರುಗಳು ಅಂತ ಹೇಳಿದಾಗ ಹಾಗಾದರೆ ಅಲ್ಲಿರ್ತಕ್ಕಂಥ ಪತ್ರಗಳನ್ನ ನಾವು ಅನೇಕ ಆಕಾರಗಳು ನೋಡುತ್ತೇವೆ, ಅನೇಕ ಬಣ್ಣವನ್ನು ನೋಡುತ್ತೇವೆ. ಮುಖ್ಯವಾಗಿ ಹಸಿರು ಬಣ್ಣವಿದ್ದರೂ ಸಹ ಬೇರೆ ಬೇರೆ ಬಣ್ಣಗಳು ಅಲ್ಲೆಲ್ಲಿ ನಾವು ನೋಡೋಕ್ಕೆ ಸಾಧ್ಯವಿದೆ. ಹಸಿರಿನಲ್ಲಿಯೇ ಸುಮಾರು 1000 ಹಸಿರು ಎಲೆಗಳನ್ನು ನೋಡಿದರೆ ಪ್ರತಿ ಹಸಿರಿನಲ್ಲಿಯೂ ಸಹ ವ್ಯತ್ಯಾಸವಿದೆ. ವಿಷ್ಣು ಸಹಸ್ರನಾಮದಲ್ಲಿ ನಾಮಗಳಿದೆ, ಎಲ್ಲವೂ ಶಬ್ದವೇ. ಆದ್ದರಿಂದ ಎಲ್ಲವೂ ಭಗವಂತನೇ ಅಂತ ಹೇಳಬಹುದಲ್ಲ, ಅದು ಹೇಳುವುದಕ್ಕಾಗುವುದಿಲ್ಲ. ವಿಶ್ವಂ ವಿಷ್ಣು ಶಕ್ಕಾರೋ ಭೂತ ಭವ್ಯ ಭೂತ ಪ್ರಭು ಎಂಬತಕ್ಕಂಥದ್ದು ಪ್ರತಿ ಶಬ್ದದಕ್ಕೂ 100 ಅರ್ಥಗಳಿದೆ ಅಂತ ಹೇಳಿ ಶ್ರೀಮನ್ಮಧ್ವಾಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ಹರಿತ್ ಯಾವ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಎಲೆಯೂ ಸಹ ಪ್ರತಿ ಹಸಿರುಗಳು ವಿಭಿನ್ನವಾಗಿದೆ. ಅದು ಭಗವಂತನ ರೂಪವನ್ನು ತೋರಿಸಿಕೊಡುತ್ತೆ. ಹಸಿರು ಎಂಬತಕ್ಕ ಒಂದೇ, ಆದರೆ ನಾವು 1000 ಹಸಿರು ನೋಡ್ತಾ ಇದ್ದೀವಿ. ಇದು ಏನು? ಭಗವಂತನ ಸಹಸ್ರನಾಮ. ಹಾಗಾದರೆ ಈ ಭಗವಂತನ ಸಹಸ್ರನಾಮಕ್ಕೆ ಏನಂತ ಹೇಳಬೇಕು? ಪತ್ರ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗೆ ವಿಷ್ಣು ಪತ್ರ ಸಹಸ್ರನಾಮ. ಏಕೆಂದರೆ ವಿಷ್ಣುವಿನ ವ್ಯಾಪ್ತನಾಗಿರ್ತಕ್ಕಂಥವನು ಪತ್ರ ರೂಪದಲ್ಲಿ ವ್ಯಾಪ್ತನಾಗಿದ್ದಾನೆ. ಅದರ ಸಹಸ್ರನಾಮವನ್ನು ನಾವು ಉಚ್ಚಾರ ಮಾಡ್ತಾ ಇದ್ದೀವಿ. ಹೀಗೆ ಮಾಡಿದಾಗ ಏನು ನಮಗೆ ಪ್ರಯೋಜನವಾಗುತ್ತೆ ಅಂದರೆ, ಈ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಮಂತ್ರದಂತೆ ಗುರುಗಳ ಉಪದೇಶದಿಂದ ನಿರಂತರ ಮನನ ಮಾಡಿದಾಗ ಭಗವಂತನ ಪ್ರಸನ್ನನಾಗಿ ಆ ರೂಪದಲ್ಲಿ ನಮ್ಮ ತಲೆಯೊಳಗೆ ನಿಂತುಕೊಳ್ಳುತ್ತಾನೆ, ಬುದ್ಧಿಸ್ಥನಾಗುತ್ತಾನೆ. ಆಗ ನಾವು ಹೊರಗಡೆ ಕಾಣಬಹುದು. ಅದಿಲ್ಲದಿದ್ದರೆ ಇದ್ಯಾವುದೂ ಇಲ್ಲ, ಕೇವಲ ಶಬ್ದಮಯವಾಗಿರುತ್ತೆ. ಆದರೆ ಪ್ರಕೃತಿಯಲ್ಲಿ ಭಗವಂತ ಏನು ಮಾಡಿದ್ದಾನೆ? ತನ್ನ ಪ್ರತಿನಿಧಿಯಾಗಿ ಪತ್ರವನ್ನು ಸೃಷ್ಟಿಸಿದ್ದಾನೆ. ಆ ಪತ್ರಕ್ಕೆ ಹೆಸರುಗಳು ಏನು? 1000 ಇದೆ. ಆ 1000 ಪತ್ರಗಳ ಸಂಖ್ಯೆ ಹೇಳಿದಾಗ ಅದು ಏನಾಯಿತು? ವಿಷ್ಣು ಸಹಸ್ರನಾಮವಾಯಿತು. ನಾವು ಒಂದು ಪತ್ರವನ್ನು ಹಿಡಿದು ತೋರಿಸಿದಾಗ ಯಾವ ರೈತಾಪಿ ಜನಗಳಾಗಲಿ, ಯಾವ ವರ್ಣದ ಜನರೇ ಆಗಲಿ, ಆ ಪತ್ರವನ್ನು ಗುರುತಿಸುವ ಯೋಗ್ಯತೆಯನ್ನು ಮನುಷ್ಯರು ಸಾಧಾರಣವಾಗಿ ಹೊಂದಿರುತ್ತಾರೆ. ಇದು ತರಕಾರಿಯ ಸೊಪ್ಪು, ಇದು ದನಕ್ಕೆ ಹಾಕುವ ಸೊಪ್ಪು, ಇದು ಈ ರೀತಿಯಲ್ಲಿ ಉಪಯೋಗ ಮಾಡತಕ್ಕಂಥ ಸೊಪ್ಪು, ಇದು ಔಷಧಿಯ ಸೊಪ್ಪು ಅಂತ ಹೇಳಿ ಆ ವಿಭಾಗವನ್ನು ಅವರಿಗೆ ತಿಳಿದುಕೊಂಡಿರ್ತಾರೆ. ಏಕೆಂದರೆ ವ್ಯವಹಾರದಲ್ಲಿ ಅವರು ಉಪಯೋಗ ಮಾಡಿಕೊಂಡಿರ್ತಾರೆ. ಆದ್ದರಿಂದ ವಿಷ್ಣು ಸಹಸ್ರನಾಮಕ್ಕಿಂತ ಹತ್ತಿರವಾಗುವುದು ಯಾವುದು? ವಿಷ್ಣು ಪತ್ರನಾಮಾವಳಿ. ಭಗವಂತನ ರೂಪ, ಭಗವಂತನ ನಾಮ, ಭಗವಂತನ ಗುಣ ಎಲ್ಲಿ ತಿಳಿಯಬೇಕು? ವಿವಿಧ ಪತ್ರಗಳಲ್ಲಿ ತಿಳಿಯಬೇಕು.
ಕಾಗದ ಬಂದಿದೆ ಕಮಲನಾಭನದು ಎಂದು ಹೇಳಿದಾಗ ಭಗವಂತನಿಂದ ಆದೇಶವನ್ನು ಕೊಟ್ಟಿರುವುದು ಯಾವ ರೂಪದಲ್ಲಿ ಕೊಟ್ಟಿದ್ದಾನೆ? ಭಗವಂತ ಪತ್ರ ರೂಪದಲ್ಲಿ ಕೊಟ್ಟಿದ್ದಾನೆ. ಈ ಪತ್ರವನ್ನು ನೋಡಿದಾಗ ವಿವಿಧ ಆಕಾರವಿದೆ. ಈ ಆಕಾರ ನಮಗೆ ಏನನ್ನು ತೋರಿಸ್ಕೊಡ್ತಾ ಇದೆ? ನಮ್ಮ ಒಳಗಿನ ಇಂದ್ರಿಯಗಳನ್ನು ತೋರಿಸ್ಕೊಡ್ತಾ ಇದೆ. ಪಶು ಪ್ರಾಣಿಗಳ ಅವರ ವಿವಿಧ ಆಕಾರವನ್ನು ತೋರಿಸ್ಕೊಡ್ತಾ ಇದೆ. ನಮ್ಮ ವಿವಿಧ ಅಂಗಗಳ ಪರಿಚಯವನ್ನು ಮಾಡಿಸ್ಕೊಡ್ತಾ ಇದೆ. ಒಳಗಿನ ಅಂಗಗಳನ್ನು ಪರಿಚಯ ಮಾಡಿಸ್ಕೊಡ್ತಾ ಇದೆ. ಒಳಗಡೆ ಇರತಕ್ಕಂಥ ದೋಷ ನಿವಾರಣೆಗೋಸ್ಕರವಾಗಿ ಪರಿಹಾರವನ್ನು ತೋರಿಸ್ತಾ ಇದೆ. ಇದೆಲ್ಲವೂ ವಿಷ್ಣು ಸಹಸ್ರನಾಮದ ಫಲ ಆಗಿದೆ. ಅದನ್ನು ನಾವು ವಿಷ್ಣು ಪತ್ರ ಸಹಸ್ರನಾಮದಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೇವೆ. ಯಾವುದೇ ಹಬ್ಬ ಹರಿದಿನ ಬಂದಾಗ ಹಲವು ಪತ್ರಗಳು, ಸುಮಾರು 20-30 ಪತ್ರಗಳನ್ನು ಮಾತ್ರ ಹೆಸರಿಸಿ ಭಗವಂತನ ಅರ್ಪಣೆ ಮಾಡುತ್ತೇವೆ. ಅದೇ ಹೆಸರನ್ನು ಹೇಳ್ತೀವಿ. ಇದರ ಅರ್ಥವೇನು? ಭಗವಂತ ಈ ಪತ್ರದಲ್ಲಿ ಈ ನಾಮದಿಂದ ಅಲ್ಲಿ ಸಂಸ್ಥನಾಗಿದ್ದಾನೆ, ನಿಂತಿದ್ದಾನೆ, ವ್ಯಾಪಕನಾಗಿದ್ದಾನೆ ಎಂಬತಕ್ಕಂಥ ಸೂಚಕ ಆ ಪತ್ರ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ಅದು ಯಾವುದನ್ನು ಗಣನೆ ಇಲ್ಲದೆ ಕೇವಲ ಎಲೆ ಅಂತ ಹೇಳಿ ಸಂಬೋಧನೆ ಮಾಡ್ಕೊತಾ ಇದ್ದೀವಿ. ಅದು ನಿಜವಾಗಿ ಅದು ಪತ್ರವನ್ನಾಗಿ ನಾವು ಅಂಗೀಕರಿಸಬೇಕು ಎಂಬುದು ಮುಖ್ಯ ತಾತ್ಪರ್ಯ. ಅದು ನೋಡಿದಾಗ ಭಗವಂತ ರೂಪಚಿಂತನೆ ನಿಜವಾಗಿಯೂ ಆಗುವುದು. ಈಗ ಪತ್ರ ಸುಮಾರು ನಾವು ಎಣಿಸಿದಂತೆ ಹಬ್ಬ ಹರಿದಿನಗಳಲ್ಲಿ 20-30 ಮಾತ್ರ ನೋಡ್ತೇವೆ. ಇನ್ನು ವಿಶೇಷವಾಗಿ ನೋಡಿದರೆ 60-100 ಸಿಗುತ್ತೆ. ಹಾಗೆ ನಾವು ಸಸ್ಯವರ್ಗಗಳಲ್ಲಿ ಅಮರಕೋಶದಲ್ಲಿ ಹೋದರೆ ಸಾವಿರಾರ್ಯಗಳು ಸಿಗುತ್ತೆ. ಹಾಗೆ ಸಂಸ್ಕೃತ ಕೋಶದಲ್ಲಿ ನಾವು ಪ್ರತಿ ಕಾಡಿನಲ್ಲಿ ಅಲಿಸಿದರೆ ಪ್ರತಿ ಹುಲ್ಲು, ಪ್ರತಿ ಏನು ನಮಗೆ ಸೊಪ್ಪು ಸಿಗುತ್ತೆ, ಎಲ್ಲವೂ ಅದಕ್ಕೆ ಆದೇಶವಿರುತ್ತೆ, ಹೆಸರಿರುತ್ತೆ. ಎಲ್ಲವೂ ಸಂಸ್ಕೃತಮಯ ನಾಮಗಳೇ. ಅದೆಲ್ಲವೂ ಒಟ್ಟು ಸೇರಿಸಿದಾಗ ವಿಷ್ಣು ಪತ್ರ ನಾಮಾವಳಿ ಆಗುತ್ತದೆ. ಈಗ ನೋಡೋಣ ಕೆಲವು ಪತ್ರಗಳ ಪರಿಚಯ. ಪತ್ರದ ವಿವರ. ಮೊದಲನೇ ಪತ್ರ ಬಿಲ್ವ ಪತ್ರ. ಇದು ಸಾಧಾರಣವಾಗಿ ಗಣಪತಿ ಪೂಜೆ ಮಾಡುವಾಗ ಅಥವಾ ರುದ್ರದೇವನಿಗೆ ಅರ್ಚನೆ ಮಾಡುವಾಗ ಬಿಲ್ವಪತ್ರ ಅತಿ ಪ್ರಿಯ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಆದರೆ ಅಲ್ಲಿ ಸ್ವೀಕಾರ ಪಡ್ತಕ್ಕಂಥವನು ಅವನು ಗಣಪತಿ ಹೆಸರಿನಿಂದ ವಿಷ್ಣುವನ್ನೇ ಸ್ವೀಕಾರ ಮಾಡ್ತಕ್ಕಂಥವನು. ಈಶ್ವರನ ಹೆಸರಿಂದ ವಿಷ್ಣುವನ್ನೇ ಸ್ವೀಕಾರ ಮಾಡ್ತಕ್ಕ. ಏಕೆಂದರೆ ಎಲ್ಲ ಪತ್ರಕ್ಕೂ ನಿಯಾಮಕ ಭಗವಂತ ಮಾತ್ರ, ಇತರ ದೇವತೆಗಳ ಅಭಿಮಾನಿಗಳು ಮಾತ್ರ. ಯಾರಿಗೆ ನಾವು ಒಡೆಯನ್ನು ಅವನಿಗೆ ಅರ್ಪಿಸಬೇಕು ಅಥವಾ ನೋಡಿಕೊಂಡು ಯಾವ ಮಾಲೀಕರಿಗೆ ಕೊಡಬೇಕು? ಭಗವಂತನಿಗೆ ಕೊಡಬೇಕು. ಮಾಲೀಕ ನೋಡಿಕೊಂಡವರು ಮಾತ್ರ. ಆದರೆ ನಿಜವಾದ ಒಡೆಯ ಭಗವಂತನಿಗೆ ಅರ್ಪಿಸಬೇಕು. ಬಿಲ್ವ ಪತ್ರ, ದತ್ತೋರ ಪತ್ರ, ತುಳಸಿ ಪತ್ರ, ಕರಿವೇರ ಪತ್ರ, ಅರ್ಕಪತ್ರ, ಭೃಂಗರಾಜ ಪತ್ರ, ಚ್ಯೂತಪತ್ರ, ಚಂಪಕ ಪತ್ರ, ವಿಷ್ಣುಕಾಂತಿ ಪತ್ರ, ದ್ರೋಣ ಪತ್ರ, ಕಮಲ ಪತ್ರ, ದಾಳಿಮ ಪತ್ರ, ದೂರ್ವಾ ಪತ್ರ, ದೇವದಾರ ಪತ್ರ, ಮಾಲತಿ ಪತ್ರ, ದೂರ್ವಾ ಪತ್ರ, ಬದರಿ ಪತ್ರ, ದಾತ್ರಿ ಪತ್ರ, ಶಮಿ ಪತ್ರ, ಅಪಾಮಾರ್ಗ ಪತ್ರ, ಸಿಂಧೂವಾರ ಪತ್ರ, ವಿಷ್ಣುಕಾಂತ ಪತ್ರ, ದಾಳಿಮಿ ಪತ್ರ, ಧವನ ಪತ್ರ, ಮರುಕ ಪತ್ರ, ಅಶ್ವತ್ಥ ಪತ್ರ, ಜಾಜಿ ಪತ್ರ, ಮಲ್ಲಿಕಾ ಪತ್ರ, ಅತಸಿ ಪತ್ರ, ಮಾಂಡಿ ಪತ್ರ, ಸೇವಂತಿಕಾ ಪತ್ರ ಮತ್ತು ಕಸ್ತೂರಿಕಾ ಪತ್ರ ಎಂಬತಕ್ಕಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ನಮಗೆ ಸಿಗುತ್ತೆ. ಇನ್ನು ನಾವು ಹೊರಗಡೆ ಕೋಶದಲ್ಲಿ ನೋಡಿದಾಗ ಅಡಿಕೆ ಮರವಿರುತ್ತೆ, ಅದರ ಪತ್ರ ಇದೆ. ಆಲದ ಮರ ಇದೆ, ಅದರ ಪತ್ರವಿದೆ. ಆಲ ಮತ್ತು ಅರಳಿ ಮರ, ಬೇವಿನ ಮರದ ಪತ್ರವಿದೆ. ಹಳಸಿನ ಪತ್ರವಿದೆ, ಬೇವಿನ ಪತ್ರವಿದೆ, ತೆಂಗಿನ ಮರದ ಪತ್ರವಿದೆ, ಸೀತಾಫಲದ ಪತ್ರವಿದೆ, ಅಶೋಕ ಪತ್ರವಿದೆ, ಸಂಪಿಗೆ ಪತ್ರವಿದೆ, ಕರಿಬೇವಿನ ಪತ್ರವಿದೆ, ನೆಲ್ಲಿಕಾಯಿ ಪತ್ರವಿದೆ, ಹುಣಸೆ ಪತ್ರವಿದೆ, ಗುಲಾಬಿಯ ಪತ್ರವಿದೆ, ಕಮಲ ಪುಷ್ಪದ ಪತ್ರವಿದೆ, ದಾಸವಾಳದ ಪುಷ್ಪವಿದೆ, ಸೂರ್ಯಕಾಂತಿಯ ಪತ್ರವಿದೆ, ಕನಕಾಂಬರಿ ಪತ್ರವಿದೆ, ಸೇವಂತಿಕಾ ಪತ್ರವಿದೆ.
ಶುಂಠಿ ಪತ್ರವಿದೆ, ದ್ರಾಕ್ಷಿಯ ಪತ್ರವಿದೆ, ಬಾಳೆಯ ಪತ್ರವಿದೆ, ಸಪೋಟದ ಪತ್ರವಿದೆ, ಬೇಲದ ಹಣ್ಣಿನ ಪತ್ರವಿದೆ, ನೇರಳೆ ಹಣ್ಣಿನ ಪತ್ರವಿದೆ, ಬಟಾಣಿ ಕಾಯಿಯ ಪತ್ರವಿದೆ, ಬೆಂಡೆಕಾಯಿಯ ಪತ್ರವಿದೆ, ಹಾಗಲಕಾಯಿಯ ಪತ್ರವಿದೆ, ಸೌತೆಕಾಯಿಯ ಪತ್ರವಿದೆ, ಮೆಣಸಿನಕಾಯಿ ಪತ್ರವಿದೆ, ಗೆಣಸು ಪತ್ರವಿದೆ, ಕಬ್ಬು ಇದು ಸಹ ಪತ್ರವಿದೆ. ಹೀಗೆ ನಾವು ಅಲ್ಲಿ 30 ಇದ್ದರೆ ಇನ್ನು 30 60 ಸಹ ನಾವು ನೋಡಬಹುದಾಗಿದೆ. ಇದರಂತೆ ನೋಡುತ್ತಾ ಹೋದರೆ ನೂರಾರು ಸಾವಿರಾರು ಸಿಗುತ್ತೆ. ಅದನ್ನು ಹೇಗೆ ಹುಡುಕಬಹುದು ಅಂದರೆ, ಈ ವನೌಷಧಿ ವರ್ಗದಲ್ಲಿ ಹೋಗಿ ಅಮರಕೋಶವನ್ನು ತೆಗೆದಾಗ ಅಲ್ಲಿ ಅನೇಕ ಶ್ಲೋಕಗಳು ಸಂಸ್ಕೃತ ಶ್ಲೋಕದಲ್ಲೇ ಇದೆ. ಅದರಲ್ಲಿ ಹೇಳ್ತಕ್ಕಂಥದ್ದು ನೂರಾರು ಸಾವಿರಾರು ಪತ್ರಗಳನ್ನು ಹೇಳಿರ್ತಾರೆ, ಸಸ್ಯಗಳನ್ನು ಹೇಳಿರ್ತಾರೆ, ಹೂಗಳನ್ನು ಹೇಳಿರ್ತಾರೆ. ಎಂತಹ ಮರ, ಆ ಮರದ ಗೊಂಚಲುಗಳು, ಪೊಟರುಗಳು ಇದು ಬೆಳೀತಕ್ಕಂಥದ್ದು ಹೇಳ್ತಾರೆ. ಎಲೆಯ ಭಾಗವನ್ನು ಹೇಳ್ತಾರೆ. ಅಂದರೆ ಯಾವುದಾದ್ರು ಕೆಲವಕ್ಕೆ ಮಾತ್ರ ವಿಶೇಷವಾಗಿರುತ್ತೆ, ಯಾವುದು ಬೀಜ ರೂಪದಲ್ಲಿರುತ್ತೆ, ಯಾವುದು ಆಹಾರ ರೂಪದಲ್ಲಿರುತ್ತೆ ಅಂತ ಹೇಳ್ತಾರೆ. ಮತ್ತು ಯಾವುದು ಜೇನು ಹುಳುವಿಗೆ ಆಧಾರವಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೂವಿನ ಧೂಳು ಹೇಗಿರುತ್ತೆ ಅಂದರೆ ಅದು ಸಹ ಕೆಲವು ಪತ್ರ ವಿಶೇಷವಾಗಿ ನಾವು ಎಲ್ಲವನ್ನು ನೋಡ್ಬೋದು. ಬೇಲ, ಹತ್ತಿ, ಕೆಂಗಳಾಚಿ ಗಿಡ, ವಿಳದೆಲೆ, ಕಕ್ಕೆ ಗಿಡ, ನಿಂಬೆ ಗಿಡ, ಹೊಸಲೆ, ಸೊರಗಿ, ಸೊರಹೊನ್ನೆ, ಪಾರಿಜಾತ, ನೆಮ್ಮಿ ಗಿಡ, ಅಮಟೆ ಗಿಡ, ಹೆಪ್ಪೆ, ನೀರ ಹೆಪ್ಪೆ, ಗೋಣಮರ, ಬೆಟ್ಟ ಗೋಣಮರ, ಆಂಕೋಲೆ ಗಿಡ, ಮೆತ್ತಗ, ಹೆಬ್ಬೆ ಗಿಡ, ನೀರ ಹೆಬ್ಬೆ, ನುಗ್ಗೆ, ಕೆಂಪು ಹೂಗಳ ನುಗ್ಗೆ ಮರ, ರಂಗುವಾಲ ಗಿಡ, ಬಿಲ್ವ ವೃಕ್ಷ, ಜುಲ್ಲಿ ಗಿಡ, ಆಲದ ಮರ, ಲೋಬ್ರ ಗಿಡ, ಮಾವಿನ ಗಿಡ, ಪರಿಮಳವುಳ್ಳ ಮಾವಿನ ಗಿಡ. ನೋಡಿ, ಮಾವಿನ ಗಿಡದಲ್ಲಿ 2 ಥರ, ಒಂದು ಪರಿಮಳ ಉಳ್ಳದ್ದು, ಇನ್ನೊಂದು ಪರಿಮಳ ಇಲ್ಲದ್ದು. ಹಾಗೆ ಗುಗ್ಗಳ ಗಿಡ, ಚಳ್ಳೆ ಗಿಡ, ಮೊರಟೆ ಗಿಡ, ಶಿವನ ಗಿಡ, ಎಲಚಿ ಗಿಡ, ಎಲಚಿ ಹಣ್ಣು, ಬೋರೆ ಹಣ್ಣು, ಅದರ ಮೊಣಕ ಗಿಡ, ಹುಳಿ ಬೇಲ, ಬೇಲದಲ್ಲೇ ವ್ಯತ್ಯಾಸ, ಹೇರಳೆ ಗಿಡ, ಕಾಗಿ ಹೆರಳೆ ಗಿಡ, ಕಾಗೆ ಹೆರಳೆ. ನೋಡಿ, ಪಶುವನ್ನು ಉದ್ದೇಶ ಮಾಡಿಕೊಂಡು ಹೇಳ್ತಕ್ಕಂಥ ಕಾಗೆ ಹೆರಳೆ. ತೂಬರ ಗಿಡ, ಕಾಗೆ ತೂಬರ ಗಿಡ, ಮೊಕ್ಕ ಮರ, ತಿಲಕದ ಮರ, ಕಕ್ಕೆ ಗಿಡ, ಕಿರಿಯ ಶಿವನಿ ಮರ, ತೇಗದ ಮರ, ಕೆಂಪು ಅರಗಿನ ಮರ, ಹೂವರಚಿ ಮರ, ಈಚಲ ಮರ, ಗೇರ್ ಮರದ ಬಸರಿ ಗಿಡ, ಹುಣಸೆ ಮರ, ಹೊನ್ನೆ ಮರ, ಮತ್ತಿ ಮರ, ತೋಡಮತ್ತಿ, ಮತ್ತಿಯಲ್ಲಿ ಅನೇಕ ವಿಧ, ತೋಡಮತ್ತಿ, ಕೆಂಪು ಮತ್ತಿ, ಹಾಲೆ ಗಿಡ, ಗಾಳಿ ಗಿಡ, ಭುಜಗತ್ತಿ, ಬೂರಗದ ಗಿಡ, ಬೂರದ ಅಂಟು, ಕೆಂಪು ಬೂರಗ, ಹುಲಿಗಿಲಿ ಮರ, ಇದು ಹೊಂಗೆ ಮರ ಅಂತಲೇ ಹೇಳ್ತಾರೆ. ಆಮೇಲೆ ತಪಸಿ ಗಿಡ, ಆಮೇಲೆ ನವಲೆ ಗಿಡ, ಗಂಟುಗಳೆಲ್ಲ ಹುಲಿಗಿರಿ ಮರ, ಕೆಂಪು ಬಣ್ಣ ಗೊಂಚಲುಳ್ಳ ಹುಲಿಗಿರಿ ಗಿಡಕ್ಕೂ ಅಂತ ಹೆಸರು. ಮುಳ್ಳು ಮುತ್ತುಗದ ಗಿಡ, ತರೆಯದ ಗಿಡ, ಕಗ್ಗಲಿ ಗಿಡ, ದುರ್ಗಂಧವುಳ್ಳ ಕಗ್ಗಲಿ ಗಿಡ, ಬಿಳಿಯ ಕಗ್ಗಲಿ ಗಿಡ, ಹರಳು ಗಿಡ, ಸಣ್ಣ ಬನ್ನಿ ಮರ, ಬನ್ನಿ ಮರ. ಬನ್ನಿ ಮರದಲ್ಲೂ ಸಹ ಸಣ್ಣದು ದೊಡ್ಡದು ಇದೆಲ್ಲ ಜಾತಿ ಇದೆ. ಮುಂಗಾರು ಗಿಡ, ದೇವದಾರು ವೃಕ್ಷ, ಹೆಸರು ಪಾದರಿ, ಹೆಗ್ಗಜ್ಜಗ ಕೆಲವರು ಅಂತ ಹೇಳ್ತಾ ಇದ್ದಾರೆ. ಹಸಿರು ಪಾದರಿ ಅನ್ನೋದಕ್ಕೆ ಕರಿಯ ಗಜ್ಜಗ, ಪ್ರೇಂಗಣ ಗಿಡ, ಹೆಮ್ಮರ, ಗಡು ಮರ, ನೆಲ್ಲಿ ಮರ, ತಾರೆ ಗಿಡ, ಅಳಲೆ ಮರ, ಸರಳ ದೇವದಾರು, ಬೆಟ್ಟ ಕಣಿಗಿಲೆ, ಗಜನೆಂಬೆ ಗಿಡ, ಹಲಸಿನ ಹಣ್ಣು, ನೀರು ಹಲಸಿನ ಹಣ್ಣು. ನೋಡಿ, ಭೂಮಿ ಒಳಗಡೆ ಬೆಳೀತಕ್ಕಂಥ ಹಲಸಿಂದು, ಮೇಲೆ ಬೆಳೀತಕ್ಕಂಥದ್ದು, ನೀರಿನಲ್ಲಿ ಬೆಳೀತಕ್ಕಂಥದ್ದು, ಇದೆಲ್ಲ ವಿವಿಧವು. ಕಲ್ಲತ್ತಿ ಗಿಡ, ಬ್ರಹ್ಮಮೇಡಿ, ಬೇವಿನ ಗಿಡ, ಅಗರು ಗಿಡ, ಕಪಿಲವರ್ಣದ ಅಗರು, ಬಾಗೆ ಮರ, ಸಂಪಿಗೆ ಮರ, ಸಂಪಿಗೆ ಕೊಣರು, ಪಾವಳದ ಗಿಡ, ವಕುಳ ವೃಕ್ಷ, ಅಶೋಕ ವೃಕ್ಷ, ದಾಳಿಂಬೆ ಗಿಡ, ನಾಗಸಂಪಿಗೆ ಮರ, ತೆಕ್ಕಲೆ ಗಿಡ, ನೆಲ್ಲಿ ಗಿಡದ ಬೇದಗಳು, ಬೆಟ್ಟ ಮಲ್ಲಿಗೆ, ಕೊಡಸಿಗೆ ಹಣ್ಣು, ಕಮರಿಕೆ ಗಿಡ, ಹೊಂಗೆ ಮರ, ವಾವಿಲಿ ಗಿಡ, ದೇವದಾಳು ವೃಕ್ಷ, ಹಣ್ಣಿನ ಗಿಡ, ಗುರುಗುಲ ಗಿಡ, ಮಲ್ಲಿಗೆ ಗಿಡ, ಕಾಡು ಮಲ್ಲಿಗೆ, ಕರಿಯ ಲಕ್ಕುಳಿ, ಬಿಳಿಯ ಹೂಗಳ ಲಕ್ಕುಳಿ, ಕಾಡು ಮಲ್ಲಿಗೆಯಲ್ಲಿ ಒಂದು ಬಗೆ, ಕಾಡಿನ ಹುಟ್ಟುವ ಹಳದಿ ಮಲ್ಲಿಗೆ, ಕಾಡಿರುವಂತಿಗೆ, ಜಾಜಿ ಗಿಡ, ವೀರಜಾಜಿ ಗಿಡ, ಹೆಜ್ಜಾಜಿ,
ಮಲ್ಲೆ ಗಿಡ, ಕೋಡು ಮಲ್ಲಿಗೆ, ಕೆಂಪು ದಾಸವಾಳ, ಸಣ್ಣ ಗೋರಂಟಿ, ದೊಡ್ಡ ಗೋರಂಟಿ, ಕೆಂಪು ಹೂವುಗಳ ದೊಡ್ಡ ಗೋರಂಟಿ, ಹಳದಿ ಹೂವಿನ ಗೋರಂಟಿ, ಕರಿಯ ಹೂವಿನ ಗೋರಂಟಿ. ಗೋರಂಟಿಯಲ್ಲೇ 5-6 ಬಗೆ ಇದೆ. ಮುಳ್ಳು ಗೋರಂಟಿ, ಕೆಂಪು ಹೂವುಳ್ಳ ಮುಳ್ಳು ಗೋರಂಟಿ, ಹಚ್ಚಗಿರುವ ಹೂವಿನ ಮುಳ್ಳು ಗೋರಂಟಿ, ದಾಸವಾಳದ ಗಿಡ, ಎಳ್ಳು ಹೂವು, ಗನ್ನೇರಳೆ, ಮುಳ್ಳು ಅಜ್ಜಿ, ಉಮ್ಮತ್ತಿ, ದತ್ತೂರ ಮತ್ತಿದರ ಕಾಯಿ, ಮಾದಳ ಗಿಡ, ಮರುಗ, ಕಗ್ಗೊರ್ಗೆ, ಕಮ್ಮುಗಗ್ಗರೆ, ಬಿಳಿಯಗ್ಗರೆ ಗಿಡ, ಚಿತ್ರಮರುಗಿಡ, ಎಕ್ಕದ ಗಿಡ, ಬಿಳಿ ಎಕ್ಕ, ಬಕ್ಕ ಪುಷ್ಪ, ಬದನಿಕೆ, ಅಮೃತ ಬಳ್ಳಿ, ಕುರುಟಿಗ, ಗುರುಶುಂಠಿ, ಶುಂಠಿ, ಕುಟುಕ ರೋಹಿಣಿ, ನಸುಗಣ್ಣಿ ಗಿಡ, ಕುಪಿತರತಿ ಗಿಡ, ಇಲಿಯ ಆಲದ ಮರ, ಇಲಿಯ ಕಿವಿಯಂತೆ ಇರತಕ್ಕಂಥ ಗಿಡ ನೋಡಿ. ಉತ್ತರೇಣು ಗಿಡ, ಬಾರಂಗಿ, ಗಟ್ಟು ಮಾರಂಗಿ ಮತ್ತು ಮಂಜಿಷೆ, ಕೀಟಕ ಸಂಧಿ, ನರಿ ಹೊನ್ನೆ ಗಿಡ, ನರಿ ಬಾಲದ ಹುಲ್ಲು ನೋಡಿ. ಹುಲ್ಲಿನಲ್ಲಿ 10 ರೂಪಾಯಿ, ಅದರಲ್ಲೂ ಸಹ ನಲಿ ಬಾಲದ ಹುಲ್ಲು, ಹೆಗ್ಗುಳ್ಳು, ನೀಡಿ ಗಿಡ, ಬಾಹುಜಿಗೆ ಗಿಡ, ಹಿಪ್ಪಲಿ ಗಿಡ, ಗಜ ಹಿಪ್ಪಲಿ, ಚವ್ಯ, ಗುಲಗಂಜಿ ಬಳ್ಳಿ, ಪಲ್ಲೇರು, ನೆಂಗಿಲ ಗಿಡ, ಅಜಿಬದೆ ಬಜೆ ಅಂಥೇಳಿ, ಹಾಲು ತೊಟ್ಟಿನ ಗಿಡ, ಪಿಲ್ಲಮಿಚ್ಚರ, ಇದನ್ನು ಅಸಡಿ ಅಂತ ಹೇಳ್ತಾರೆ, ಮರದಂಚಿನ ಬಜೆ, ಬಿಳಿಯ ಬಜೆ, ಆಡು ಸೋಗೆ, ಸೊಟ್ಟೆಗದ ಹಗ್ಗು, ವಿಷ್ಣುಕಾಂತಿ, ಕೊಳಕೊಳಕೆ, ಸಬ್ಬಸಿಗೆ, ಮುಂಡಳಗಿ, ವಾಯುವಿಳಂಗ, ಕಲ್ಲಂಗಡಿಗೆ, ಶೆಣಗು, ದ್ರಾಕ್ಷಿ, ಕೆಂಪತಿಗಣೆ, ಕರಿಯ ತಿಗಣೆ, ಇದರಲ್ಲೇ 2 ಥರ. ಅತಿಮಧುರ, ಬಿಳಿಯ ನೆಲಗುಂಬಳ, ಕರಿಯ ನೆಲಗುಂಬಳ, ನೀರು ಹಿಪ್ಪಲಿ, ಓಮ, ಸೋಗದೆ ಗಿಡ, ವೃದ್ಧಿ ಎಂಬ ಗಂಧಿಗರ ಒಂದು ವಸ್ತು, ಬಾಳೆ ಗಿಡ, ಕಾಡು ಹಸಿರು ಗಿಡ, ಬದನೆ ಗಿಡ, ಈಶ್ವರಿ ಹಂಬು, ಸರ್ವಾಕ್ಷಿ, ಮೂರಲೆ ಹೊನ್ನೆ, ಹತ್ತಿ ಗಿಡ, ಕಾಡು ಹತ್ತಿ, ಹೆರಿಗೆ ಹಾಲೆ ಎಂಬ ಮೂಲಿಕೆ, ಬೋಳಂಗಡೆ, ಕೆಲವರು ಹೀರೆ ಗಿಡ ಅಂತ ಹೇಳ್ತಾರೆ ಇದನ್ನು, ಕೈ ಹೀರೆ, ಹಚ್ಚಿಗಿರ ಹೂವುಳ್ಳ, ಕಾಡು ಹೀರೆ, ಪಡವಲ ಗಿಡ, ನಾಯಿ ನೇರಳೆ, ಅದಕ್ಕೆ ನೆಲನೇರಳೆ ಅಂತ ಹೆಸರು, ಕೋಳಿ ಗಟಕನ ಗಿಡ, ಕಾಗೆ ತೊಂಡೆ, ಹಂಸವಾದಿ ಗಿಡ ನೋಡಿ. ಎಲ್ಲ ಪಶು ಪ್ರಾಣಿಗಳ ಹೆಸರು ಸಹ ಇದರಲ್ಲಿದೆ. ನೆಲತಾಳ, ಬಲಮುರಿ ಗಿಡ, ಕುರುಟಿಗ ಗಿಡ, ಎತ್ತು ನಾಲಿಗೆ ಗಿಡ, ಇದು ಬೆಂಡೆಕಾಯಿನ ಎತ್ತಿನ ನಾಲಿಗೆ ಇರುತ್ತಲ್ಲ ಅದರ ಗಿಡ ಅಂತ ಹೆಸರು. ವಿಳೆದೆಲೆ ಬಳ್ಳಿ, ರೇಣುಕ ಎಂಬ ಗಂಧಿಗರ ವಸ್ತು, ಸುರಸುರಿಕೆ ಗಿಡ, ಕುಂದರುಷ್ಕರ ಎಂಬ ಗಂಧಿಗರ ದ್ರವ್ಯ, ಮುಡಿವಾಳ, ಕಲ್ಲು ಹೂವು, ಮುಲೆ ಎಂಬ ಗಂಧಿಗರ ದಿನಸು, ತದುಕಿನ ಗಿಡ, ಆನೆ ಬೇಲ, ಅರೆ ಹೂವು, ಮರಾಠಿ ಮಗ್ಗು, ದೊಡ್ಡ ಯಾಲಕ್ಕಿ, ಸಣ್ಣ ಯಾಲಕ್ಕಿ, ಚಂಗಲಕೋಶ, ಕಡಿಯಾಳದ ಗಿಡ, ಹಕ್ಕರಿಕೆ ಸೊಪ್ಪು, ನೆಲ್ಲಿ ಗಿಡ, ಬಿಳಿನ ಎದುರುಗಡ್ಡೆ, ನಂದಿ ಮರ, ಕರಿಯ ಕಚೋರ, ಬಲರಾಕ್ಷಸಿ, ಹುಲಿಯುಗುರು ಗಿಡ, ನಳಿಯೆಂಬ ಗಂಧಿ ಗಿಡ, ನಕರೆಂಬ ದ್ರವ್ಯ, ತೊಗರಿ ಗಿಡ, ಕೊನ್ನಾಗ್ರಿ, ಬೇದ, ತುಂಗ, ಮುಸ್ತೆ, ಮತ್ತು ಮಾಚಿ ಪತ್ರ, ಸ್ಪೃಕ ಎಂಬ ಗ್ರಂಥ ದ್ರವ್ಯ ಇರೋದು, ಜಟಾಮಾಂಸಿ, ಲವಂಗಪಟ್ಟೆ, ದಾಲ್ಚಿನ್ನಿ, ಕಚೋರ, ಔಷಧಿ ಮೂಲಿಕ, ಇದೆಲ್ಲ ಔಷಧ ಮೂಲಿಕೆಗಳು, ಇದೆಲ್ಲ ಕಾಯಿ ಪಲ್ಯಗಳು. ಚೀಲಕೆರೆ, ಬೆಣ್ಣೆಬಿದಿರು ಸೊಪ್ಪು, ಅನಂತನ ಕೊಂಡೆ ಸೊಪ್ಪು, ಹೊನವನ್ನೇ ಸೊಪ್ಪು, ಗಂಟಾಮಣಿ ಸೊಪ್ಪು, ಸಂಕೋಷ್ಟ, ಕಾಡುಗದ್ದನ ಗಿಡ, ತೊಂಡೆ ಗಿಡ, ನಾರಂಬೇಳಿ ಗಿಡ, ರಾಶ್ಮಿ, ಹುಲ್ಲಂಪುರಚಿ, ನುಚ್ಚುಗೋಣಿ, ಹುಳಿಯುಜ್ಜು, ಮುಟ್ಟಿದರೆ ಮುನಿ, ಸಿಹಿಹಾಲೆ, ಹಕ್ಕಿ ಹಳ್ಳಿ ಗಿಡ, ನೆಲಬಾವು, ಕೆಂಪು ಹಾಲಿನ ಮುಂಡಗಳ್ಳಿ, ಸಮಗಾರ ಗಿಡ, ಕಾಕೋಳಿ ಸೊಪ್ಪು, ಬೊಕ್ಕಣಿ ಸೊಪ್ಪು, ಜಾಪಾಳ, ಅಜವಾನ, ನೆಲದಾವರೆ ಗಡ್ಡೆ ಮತ್ತು ಕಪಿಲೆ ಹಿಟ್ಟು ಎಂಬ ಔಷಧಿ ಗಿಡ, ತಗಸಿ ಮತ್ತು ನೀರು ಚಂಚಿಲಿ, ಸುರವಲು ಗಿಡ, ಕೊಗ್ಗಲು, ಕಹಿಕೆ ದಸರಿ, ನೀರಾಂಬಳ್ಳಿ, ಹಂದಿಗಡ್ಡೆ, ವಾರಾಹಗೆಡ್ಡೆ, ಗರಗದ ಸೊಪ್ಪು, ಕಾಚಿ ಕಾಣಿಕೆ, ಕಾಡು ಸಬ್ಸಿಗೆ, ಸಾರಣಿ ಗಿಡ, ಮುಳ್ಳುಗಸೆ, ಕಚ್ಚೋರ, ಪಾಣಗ, ಪಡುವಲ, ಕುಂಬಳ, ಸೌತೆ, ಕಹಿ ಸೋರೆ, ಸಿಂಸೋರೆ, ಬುಡುಮೆ, ಹಾವುಮುಖಿಯ ಚೂರ್ಣದ, ಮೊಗಬಾಳೆ, ಮಂಗುರ ಬಳ್ಳಿ, ಹಂಬು, ಬಸಳೆ, ಗುಂಪು ಬಸಳೆ, ಮೂಲಂಗಿ, ಕೀರೆ, ಚಕ್ಕೋತ, ಇದೆಲ್ಲ ಶಾಖಭೇದಗಳು. ಹುಲ್ಲುಗಳಲ್ಲಿ ಗರಿಕೆ ಹುಲ್ಲು, ಬಿಳಿ ಗರಿಕೆ, ಬಳ್ಳಿ ಬರಿಕೆ, ಕೊಣ್ಣಾರಿ ಭೇದ, ಭದ್ರಾಮಸ್ತೆ, ಕೆಂಪು ಬಾಯಿಗೆ ಕೊಣ್ಣಾರಿ, ಒಂದು ಗಡ್ಡೆಯೊಳಗೆ ಹಲವು ಮೋತಿಗಳಿರುತ್ತೆ, ಅದಕ್ಕೆ ಕೊಣ್ಣಾರಿ ಅಂತ ಹೆಸರು. ಬಿದಿರು, ಗಾಳಿಯಿಂದ ಕೂಡಿ ಧ್ವನಿ ಮಾಡುವ ಬಿದಿರು, ಬಿದಿರಿನಲ್ಲೂ 2-3 ಥರ.
ನಂತರ ಗೆಣ್ಣು, ಕಾಗೆ ಬಿದಿರು, ಲಾಳ, ದೇವನಾಳ, ಜಂಬು ಹುಲ್ಲು, ಕರಡಿ ಹುಲ್ಲು, ಕಬ್ಬಿನ ಹೆಸರು, ಪಟಾಪಟಿ, ರಸಗಾಳಿ, ಕಬ್ಬಿನ ಬೇರುಗಳು, ಲಾವಂಚದ ಬೇರು, ದರ್ಬೆಗಳು, ಕಾಚಿ ಹುಲ್ಲು, ಗಂಜಣಿ ಹುಲ್ಲು, ಛತ್ರಾಕಾರದ ಹುಲ್ಲು, ಮಾವಳಿ ಹುಲ್ಲು, ಕಾದಂಬೆ ಹುಲ್ಲು, ಎಳೆ ಹುಲ್ಲು, ಪಶು ತಿನ್ನತಕ್ಕ ಹುಲ್ಲು, ತವಸದ ಹುಲ್ಲು, ಬೆರಕೆ ಹುಲ್ಲು, ಹುಲ್ಲು ರಾಶಿ, ಲಾಳದ ರಾಶಿ, ಬೆಲ್ಲು ಹುಲ್ಲುಗಳಲ್ಲಿ 16 ಥರ ಇದೆ. ತಾಳೆ ಮರದ ಪತ್ರ, ತೆಂಗಿನ ಮರ, ಅಡಿಕೆ ಮರ, ಅಡಿಕೆ ಕಾಯಿ, ಕಿರುತಾಳೆ, ತೆಂಗು, ಅಡಿಕೆ, ಖರ್ಜೂರ, ಕೇದಕ, ಹೀರೆ, ಈಚಲು ಇದರ ತೃಣವೃಕ್ಷಗಳು. ಹೀಗೆ ಹೇಳಿದಾಗ ಮೂಲ ಪತ್ರಂ ಕರೀರಾಂಗ್ರಂ ಫಲಕಾಂಡಾದಿ ರೂಢಕಂ ತ್ವಕ್ ಪುಷ್ಪ ಕವಚಂ ಚಾಯಿತಿ ಶಾಖಂ ದಶವಿಧಂ ಸ್ಮೃತಂ ಎಂದು ಹೇಳಿ ಅಮರಕೋಶದಲ್ಲಿ ಹೇಳಲ್ಪಟ್ಟಿದ್ದಾರೆ. ಇಷ್ಟು ನಾವು ನೋಡ್ತಕ್ಕಂಥದ್ದು ಪತ್ರಗಳಲ್ಲಿ ವಿಶೇಷವಾಗಿದೆ. ಇದೆಲ್ಲ ಪಶುಗಳಲ್ಲಿ ನಾವು ನೋಡ್ತಾ ಇದ್ದಾಗ ಸಂಸ್ಕೃತದಲ್ಲಿ ಒಂದೊಂದು ಪುಷ್ಪಕ್ಕೆ 26-30 ಹೆಸರುಗಳಿದೆ. ಉದಾಹರಣೆಗೆ ಒಂದು ಶಮಿ ಪತ್ರಕ್ಕೆ 26 ಹೆಸರುಗಳಿದೆ. ಶಾಕ್ತಫಲ, ಶಿವ, ಕ್ಷತ್ರಫಲಿ, ಶಾಂತ, ತುಂಗ, ಕಚರಿ ಫಲ, ಕೇಶಮತನಿ, ಈಶಾನಿ, ಲಕ್ಷ್ಮಿ, ತಪನತನಯ, ಇಷ್ಟ, ಶುಭಕರಿ, ಹವಿರ್ಗಂಧ, ಮೇಜ್ಯ, ತುರತದಮನಿ, ಶಕ್ತಫಲಿಕಾ, ಸಮುದ್ರ, ಮಾಂಗಲ್ಯ, ಸುರಭಿ, ಪಾಪಶಮನಿ, ಭದ್ರಾ, ಶಂಕರಿ, ಕೇಶಹದ್ರಿ, ಶಿವಫಲ, ಸುಪುತ್ರ, ಸುಖದ. ಇದೆಲ್ಲವೂ ಶಮಿ ವೃಕ್ಷಕ್ಕೆ ಇರತಕ್ಕಂಥ ಹೆಸರುಗಳು. ನಾವು ಯಾತಕ್ಕೆ ಇಷ್ಟೊಂದೆಲ್ಲ ವಿಸ್ತಾರವಾಗಿ ನೋಡ್ತಾ ಇದ್ದೀವಿ ಅಂದರೆ ಭಗವಂತನ ಎಲ್ಲವೂ ನಾಮಧೇಯಗಳು ಬೇರೆ ಬೇರೆ ನಾಮದಿಂದ ಇರೋದ್ರಿಂದ ಬೇರೆ ಬೇರೆ ಗುಣವನ್ನು ವ್ಯಕ್ತಪಡಿಸುತ್ತದೆ. ಅದು ನಮಗೆ ಔಷಧಪ್ರಾಯವಾಗಿದೆ. ಅದರ ಆಕಾರ ಬೇರೆಯಾಗಿದೆ, ಅದರ ರುಚಿ ಬೇರೆಯಾಗಿದೆ, ಅದರ ಪರಿಣಾಮ ಬೇರೆಯಾಗಿದೆ. ಹೀಗೆ ಬೇರೆಯಾಗಿರುವುದರಲ್ಲಿ ಈ ಪತ್ರ ವಿಶೇಷಗಳಲ್ಲಿ ನಾವು 1-2 ಪತ್ರವನ್ನು ನಾವು ವಿಶೇಷಾಕಾರವಾಗಿ ತಿಳಿಯೋಣ. ಅಂದರೆ ಹಿಂದೆ ನಾವು ಬಾಳೆ ಎಲೆಯನ್ನು ನೋಡಿದ್ದೇವೆ. ಇಂದು ತುಳಸಿ ಪತ್ರ ಮತ್ತು ವಿಳೆದೆಲೆಯನ್ನು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡೋಣ. ಏಕೆಂದರೆ ಪತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು 106 ಇದೆ. ಆದರೆ ನಾವು ದಿನನಿತ್ಯ ಬಳಸ್ತಕ್ಕಂಥದ್ರಲ್ಲಿ ಹಿಂದೆ ಬಾಳೆ ಎಲೆಯನ್ನು ನಾವು ವಿಮರ್ಶಿಸುವುದರಿಂದ ಇಂದು ತುಳಸಿ ಪತ್ರವನ್ನು ಚಿಂತನೆ ಮಾಡೋಣ. ತುಳಸಿ ಎಂಬುದರಲ್ಲಿ 16 ಬಗೆಯ ತುಳಸಿ ಸಿಗುತ್ತದೆ. ಇದು ದಶರೂಪ. ವಿಷ್ಣುವಿನ ದಶರೂಪ ಯಾವುದಪ್ಪ ಅಂತ ಹೇಳಿದರೆ ದಶಾವತಾರ ಯಾವುದು ಅಂದರೆ ತುಳಸಿಯಲ್ಲೇ ನಾವು ನೋಡಬಹುದು. ಶ್ರೀ ತುಳಸಿ, ಕೆಂಪು ತುಳಸಿ, ಕೃಷ್ಣ ತುಳಸಿ, ಕಾಡು ತುಳಸಿ, ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿದಾಗ 10 ತರಹ ತುಳಸಿ ನಮಗೆ ಕಾಣಕ್ಕೆ ಬರುತ್ತೆ. ಆ ಎಲ್ಲ ತುಳಸಿಯೂ ಶ್ರೇಷ್ಠವೇ. ಆದರೂ ನಾವು ಶ್ರೀ ತುಳಸಿ, ಕೃಷ್ಣ ತುಳಸಿಯನ್ನು ವಿಶೇಷ ಆಕಾರವಾಗಿ ಮನೆಯಲ್ಲಿ ನಾವು ಬೆಳೆದುಕೊಳ್ಳುತ್ತೇವೆ ಮತ್ತು ಅದರ ಕಾಷ್ಟವನ್ನು ನಾವು ಮಾಲೆಯನ್ನಾಗಿ ಹಾಕಿಕೊಳ್ಳುತ್ತೇವೆ. ಪ್ರತಿ ಪದಾರ್ಥಕ್ಕೂ ಆ ತುಳಸಿಯ ಜೊತೆಯೊಂದಿಗೆ ನಾವು ಸೇವನೆ ಮಾಡುತ್ತೇವೆ. ಇದು ಯಾತಕ್ಕೋಸ್ಕರ ಹಾಕ್ತೇವೆ ಅಂದರೆ ಭಗವಂತನ ಹೆಸರು ಬರಬೇಕು, ಭಗವಂತನ ರೂಪದಲ್ಲಿ ಚಿಂತನೆ ಆಗಬೇಕು. ಭಗವಂತ ಆ ರೂಪದಲ್ಲಿ ನಮಗೆ ಏನು ಹಿತವನ್ನು ಮಾಡ್ತಾ ಇದ್ದಾನೆ, ಏನು ಔಷಧ ರೂಪದಲ್ಲಿ ತೋರ್ತಾ ಇದ್ದಾನೆ ಅನ್ನೋದು ಚಿಂತಿಸಬೇಕು ಅನ್ನೋದ್ರ ರೀತಿಯಲ್ಲಿ ನಾವು ತುಳಸಿಯನ್ನು ಸೇರಿಸ್ಕೊಳ್ಳೋದು. ಆದರೆ ಇದುವರೆಗೂ ಸಹ ತುಳಸಿಯನ್ನು ಹಾಕುವುದೇ ಎಲ್ರಿಗೂ ಗೊತ್ತು ಹೊರತು ಅದು ರೂಪ ಚಿಂತನೆಯನ್ನು ಮಾಡಿಲ್ಲ. ಆದ್ದರಿಂದ ಶ್ರೀ ಪುರಂದರದಾಸರು ಇದನ್ನು ಬಲಾತ್ಕಾರವಾಗಿ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ತುಳಸಿ ಎಂದ ಕೂಡಲೇ ಅಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಾನವನ್ನು, ಆಕಾರವನ್ನು, ರೂಪವನ್ನು, ಬಿಂಬವನ್ನು ನೀವು ಚಿಂತಿಸಿಕೊಳ್ಳಿ ಎಂಬ ಉಪದೇಶ ಆಗಿದೆ. ಆದ್ದರಿಂದ ತುಳಸಿಯನ್ನು ನಾವು ಚಿಂತಿಸೋಣ. ಯಾದೃಷ್ಟ ಅಖಿಲ ಅಗಸಂಗ ಶಮನಿ ದೃಷ್ಟ ವಪು ಪಾವನಿ ರೋಗಾಣಂ ಅಭಿವಂದಿತಂ ನಿರಸನಿ ಸಿಕ್ತಾಂತ ಕ್ರಂತಾಸಿನಿ ಪ್ರತ್ಯಾಶ್ರಿತ್ಯ ವಿದಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತಾ ನ್ಯಸ್ತಾತಶ್ಚರಣೆ ವಿಮುಕ್ತಿ ಫಲದ ತಸ್ಮೈ ತುಳಸೈ ನಮಃ. ಇಲ್ಲಿ 12-14 ರೀತಿಯಾಗಿ ಗುಣವನ್ನು ತುಳಸಿಯಲ್ಲಿ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾರು ತುಳಸಿಯನ್ನು ನೋಡ್ತಾರೆ, ಯಾದೃಷ್ಟ ನೋಡಿದರೆ ಮಾತ್ರ ಸಾಕು. ನೋಡಿದರೆ ಅಂದರೆ ನಂತರ ಸ್ಪರ್ಶ ಮಾಡಬೇಕು, ಭಗವಂತನ ಅರ್ಪಣೆ ಮಾಡಬೇಕು, ನಂತರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೆಸರು. ಯಾದೃಷ್ಟ ನಿಖಿಲ ಅಗಸಂಗ ಶಮನಿ, ಎಲ್ಲ ಪಾಪವನ್ನು ಸುಟ್ಟು ಭಸ್ಮವಾಗ್ತಾ ಇದೆ.
ಲಕ್ಷ್ಮೀ ಸ್ವರೂಪವಾದ ಶ್ರೀ ತುಳಸಿಯನ್ನು ನಾರಾಯಣ ರೂಪ ಚಿಂತನೆಯೊಂದಿಗೆ ಮಾಡಿದಾಗ ಅಂತ ಹೆಸರು. ಯಾ ದೃಷ್ಟ ಅಂತ ಹೇಳಿದಾಗ ದೃಷ್ಟ, ಸ್ಪರ್ಶ, ಚಿಂತನ ಮತ್ತು ಭೋಜ್ಯ ಎಲ್ಲವನ್ನು ಸೇರಿಸ್ಕೊಳ್ಳಬೇಕು. ಯಾರು ಸ್ಪರ್ಶ ಮಾಡ್ತಾರೆ, ಒಬ್ಬಪ್ಪ ನಮ್ಮ ಶರೀರವೇ ಪವಿತ್ರವಾಗ್ತಾ ಇದೆ. ರೋಗಾಣಂ ಅಭಿಬಂಧಿತ, ಯಾವ ಎಲ್ಲ ರೋಗಗಳು ಸಹ ಸುಟ್ಟು ಹೋಗ್ತಾ ಇದೆ. ನಿರಸನಿ ಸಿಕ್ತಾಂತ ಕ್ರಾಸಿನಿ, ತ್ರಾಸವೇ ನಮಗೆ ಎಲ್ಲ ಆಯಾಸಗಳು ಪರಿಹಾರವಾಗ್ತಾ ಇದೆ. ಪ್ರತ್ಯಾಸಕ್ತಿ ವಿಧಾಗಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತಃ, ಭಗವಂತನಿಗೆ ಅತ್ಯಂತ ಸಮೀಪವಾಗಿ ಭಗವಂತನ ಅರ್ಪಣೆ ಮಾಡುವುದರಲ್ಲಿ ವಿಶೇಷವಾದ ವಸ್ತುವಾಗಿದೆ. ನುಸ್ತಾತಶ್ಚರಣೆ, ಆದ್ದರಿಂದ ಯಾರು ತುಳಸಿ ಜತೆಯಲ್ಲಿ ಅವರು ಉಚ್ಚಾರ ಮಾಡಿಕೊಂಡು ಭಗವಂತನಿಗೆ ಅರ್ಪಣೆ ಮಾಡುತ್ತಾರೋ ಅವರಿಗೇನು ಫಲ? ವಿಮುಕ್ತಿ ಫಲದ ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ತಸ್ಮೈ ತುಳಸಿ ನಮಃ, ತುಳಸಿಯ ನಮಸ್ಕಾರವಿರಲಿ. ತುಳಸಿಯಲ್ಲಿ ಮಧ್ಯಭಾಗದಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ, ಅಂದರೆ ವಿಷ್ಣುವಿನ ರೂಪ ಚಿಂತನೆ ಮಾಡಬೇಕು. ಬಲಭಾಗದಲ್ಲಿ ರುದ್ರದೇವರು, ಅಂದರೆ ರುದ್ರ ಅಂತ ಹೇಳಿದ್ರೆ ಸಂಕರ್ಷಣ. ಎಡಭಾಗದಲ್ಲಿ ಬ್ರಹ್ಮದೇವರು, ಬ್ರಹ್ಮ ಅಂತ ಹೇಳಿದ್ರೆ ಪದ್ಮನಾಭ. ಮೂಲದಲ್ಲಿ ನಾರಾಯಣ, ಶಿಷ್ಯದಲ್ಲಿ ಜನಾರ್ದನ, ಶಾಖಾದಲ್ಲಿ ಸರ್ವದೇವತೆಗಳು ಅಂತರ್ಯಾಮಿ ಭಗವಂತ, ಉಪಶಾಖದಲ್ಲಿ ಸಸೂತ್ರಕ ಸಾಂಗ ವೇದ ಅದರ ಅಭಿಮಾನಿ ದೇವತೆಗಳು ಮತ್ತು ಭಗವಂತ, ಶಾಖ ಉಪಶಾಖದಲ್ಲಿ ಮುನಿಗಳು ಅವರಂತರ್ಯಾಮಿ ಭಗವಂತ. ಮಂಜರಿ ಅಂದರೆ ಯಾವ ತುಳಸಿಯ ಬೀಜವನ್ನು ಕೊಡ್ತಕ್ಕಂಥ ಗರಿಕೆ ಅಂತಲೇ ಹೇಳ್ತೀವಿ, ಅಂದರೆ ತುಳಸಿಯ ಮುಂದೆ ಬರ್ತಕ್ಕಂಥ ಬೀಜ ಇರ್ತಲ್ಲ, ಅದಕ್ಕೆ ಮಂಜರಿ ಅಂತ ಹೆಸರು. ಅದು ಲಕ್ಷ್ಮೀ ಸ್ವರೂಪ, ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ಅದಕ್ಕೆ ತೆನೆ ಅಂತ ಹೆಸರು. ಪುಷ್ಪದಲ್ಲಿ ಪುರುಷೋತ್ತಮ, ತುಳಸಿಯಲ್ಲಿ ಪುಷ್ಪ ಎಲ್ಲಿರುತ್ತೆ ಇದು ಸುಮಾರು ಜನರಿಗೆ ಇದು ಗೊತ್ತಿಲ್ಲ. ತುಳಸಿ ಪತ್ರವನ್ನು ಮಾತ್ರ ಗೊತ್ತು. ಮಂಜರಿ ಅಂತ ಹೇಳಿದ್ರೆ ಅದು ಗೊತ್ತಾಗೋದಿಲ್ಲ. ಮಂಜರಿ ಅನ್ನೋದು ತೆರೆ. ಆ ತೆರೆಯಲ್ಲಿ ಇರತಕ್ಕಂಥ ತೆನೆಯಲ್ಲಿ ಬೀಜಗಳು ಬರುತ್ತೆ. ಯಾವುದೇ ಬೀಜ ಬರೋಕ್ಕೆ ಮುಂಚಿತವಾಗಿ ಅಲ್ಲಿ ಪುಷ್ಪ ಬರಬೇಕು. ಪುಷ್ಪ ಒಣಗಿದ ಮೇಲೆ ಬೀಜ ಬರುತ್ತೆ. ಆದ್ದರಿಂದ ಆ ಮಂಜರಿಯಲ್ಲಿ ಮೊಟ್ಟ ಮೊದಲು ಬರ್ತಕ್ಕಂಥದ್ದು ಮಗ್ಗು, ಮಗ್ಗಿನಿಂದ ಹೂವು ಅರಳಿ ನಂತರ ಬೀಜ ಆಗೋದು. ಇದನ್ನು ಮಂಜರಿ ಅಂತ ಹೆಸರು. ಆ ಮಂಜರಿಯನ್ನು ನಾವು ಪುಷ್ಪ ಸಮೇತವಾಗಿ ಮಂಜರಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದು ತುಳಸಿಯ ವಿಶೇಷತೆ. ಇದನ್ನು ತಿಳಿದುಕೊಂಡು ಮಾಡಬೇಕು. ಅಲ್ಲಿ ಭಗವಂತನ ಪತ್ರ ಚಿಂತನೆ, ಹೂವಿನ ಚಿಂತನೆ, ಮಂಜರಿ ಚಿಂತನೆ ಎಲ್ಲವೂ ನಮಗೆ ಸಿಗ್ತಾ ಇದೆ. ಪತ್ರದಲ್ಲಿ ಅಪ್ಸರಗಣಗಳು ಅವರ ಅಂತರ್ಯಾಮಿ ಭಗವಂತ, ಪತ್ರಾಜ್ಞದಲ್ಲಿ ಸರ್ವತೀರ್ಥ ಅಂತರ್ಯಾಮಿ ಭಗವಂತ, ಪತ್ರ ಶಾಖಾಂತದಲ್ಲಿ ಗಂಗಾ ಅಂತರ್ಯಾಮಿ ಭಗವಂತ, ದಳಗಳಲ್ಲಿ ಸಪ್ತಸಾಗರ ಅಂತರ್ಯಾಮಿ ಭಗವಂತ, ಆಮೂಲಾಗ್ರವಾಗಿ ಶ್ರೀಹರಿ. ಆದ್ದರಿಂದ ಈ ತುಳಸಿಯನ್ನು ತುಳಸಿ ಗಿಡ ಎಲ್ಲಿ ಬೆಳೆದಿರುತ್ತೋ ಅದಕ್ಕೆ ಯಾವ ರೀತಿಯಲ್ಲಿ ಪ್ರಸಮವಾಗುತ್ತದೆ ಅಂದರೆ, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ತುಳಸಿಯನ್ನು ನಮಸ್ಕಾರ ಮಾಡೋದು ಬೆಳಗ್ಗೆ 4:15 5:30 ಒಳಗಡೆ ನಮಸ್ಕಾರ ಯಾರು ಮಾಡ್ತಾರೋ ಈ ರೀತಿಯಲ್ಲಿ ಸ್ಮರಣೆ ಮಾಡಬೇಕು. ಆ ತುಳಸಿಯ ಬೇರು ಆ ಮಣ್ಣಿನ ಸಹಿತವಾಗಿ ಯಾವಿರುತ್ತೋ ಅಲ್ಲಿ ಸರ್ವತೀರ್ಥಗಳು ಇರುತ್ತದೆ. ಸೂರ್ಯೋದಯ ಆದ ಕೂಡಲೇ ಆ ಸರ್ವತೀರ್ಥಗಳು ಅಲ್ಲಿ ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಸೂರ್ಯೋದಯ ಪೂರ್ವದಲ್ಲಿ 1 ಗಳಿಗೆ 2 ಗಳಿಗೆ 3 ಗಳಿಗೆ ಮುಂಚಿತವಾಗಿ ಸನ್ನಿಹಿತವಾಗಿರ್ತಕ್ಕಂಥ ಸರ್ವ ನದಿಗಳು ಆ ತುಳಸಿಯ ಬುಡದಲ್ಲಿ ಆಶ್ರಯಿಸಿರತಕ್ಕಂಥ ಮೃತ್ತಿಕೆಯಲ್ಲಿ ಇರುತ್ತದೆ. ಆದ್ದರಿಂದ ಅದನ್ನು ನಾವು ಧರಿಸಬೇಕು. ಅದಕ್ಕೆ ಮೃತ್ತಿಕಾ ಸ್ನಾನ ಅಂತ ಹೆಸರು. ಯನ್ಮಧ್ಯೆ ಸರ್ವದೇವತಾ. ತುಳಸಿ ಗಿಡವನ್ನು ನಾವು ನೋಡಿದ್ದೀವಿ, 106 ಶಾಖೆಗಳಿಂದ ನಗುನಗುತ್ತಾ ಹಸಿರು ಬಣ್ಣವನ್ನು ತೋರ್ತಾ ಇರುತ್ತೆ. ಇದು ಯಾವುದು ಅಂದರೆ 33 ಕಕ್ಷೆಯಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು, ಸಮಸ್ತ ಇಂದ್ರಾದಿ ದೇವತೆಗಳು, ರುದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಮೇಲೆ ಇರ್ತಕ್ಕಂಥ 7 ಲೋಕದಲ್ಲಿರೋ ದೇವತೆಗಳು ಸಹ ತುಳಸಿಯ ಒಂದೇ ಗಿಡದಲ್ಲಿ ವಿವಿಧ ಶಾಖೆಗಳಲ್ಲಿ ಬಂದು ನಿಲ್ಲಿಸಿರುತ್ತಾರೆ. ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಚ
ತುಳಸಿಯ ಮೇಲಿನ ಭಾಗ, ತುದಿ ಭಾಗದಲ್ಲಿ, ಎಲೆಯ ತುದಿ ಭಾಗದಲ್ಲಿ ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಅದು ಸಕಲ ವೇದವನ್ನೇ ತಿಳಿಸ್ತಾ ಇದೆ. ಆದ್ದರಿಂದ ವೇದವನ್ನು ಹೇಗೆ ತಿಳಿಯೋದು ಅಂದರೆ ಗಾಳಿಯಲ್ಲಿ ಬೀಸಿದಾಗ ಶಬ್ದ ಬರುತ್ತದೆ, ಆ ಶಬ್ದವೇ ವೇದ. ಆದ್ದರಿಂದ ಯಾರಾದರೂ ತುಳಸಿ ವನಕ್ಕೆ ಹೋಗಿ ತುಳಸಿ ವನದ ಶಬ್ದವನ್ನು ಕೇಳಿದ್ದೀರೇನು? ಅದೇ ವೇದ ಶಬ್ದ. ಯದಗ್ರೇ ಸರ್ವ ವೇದಾಶ್ಚ, ಇದನ್ನು ಯಾರು ಅನುಭವಿಸಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಯ ತುಳಸಿ ತ್ವಾಂ ನಮಾಮ್ಯಹಂ. ಇಲ್ಲಿ ತುಳಸಿ ನಾಮಕನಾಗಿ ಲಕ್ಷ್ಮೀನಾರಾಯಣರೇ ಇರುತ್ತಾರೆ, ವೃಕ್ಷ ರೂಪದಲ್ಲಿ ಇರುತ್ತಾರೆ. ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿ ಚ ವಸಂತ ವೈಷ್ಣವ ಯತ್ರ ತತ್ರ ಸ್ವನಿಹಿತೋ ಹರಿಹಿ. ಇದಕ್ಕೆ ಪ್ರಮಾಣ ವಚನ ಏನು? ಎಲ್ಲಿ ತುಳಸಿ ವನವಿರುತ್ತೋ, ಎಲ್ಲಿ ಪದ್ಮವನ ಇರುತ್ತೋ, ಇಲ್ಲಿ ವೈಷ್ಣವರಿರುತ್ತಾರೋ ಅಲ್ಲಿ ಭಗವಂತ ಸನ್ನಿಹಿತನಾಗಿರುತ್ತಾನೆ ಎಂಬುದರ್ಥ. ಆದ್ದರಿಂದ ತುಳಸಿಯ ವೈಭವ. ಮುಂಜಾನೆ ಎದ್ದು ಕೂಡಲೇ ಯಾರು ತುಳಸಿ ದರ್ಶನ ಮಾಡ್ತಾರೆ ಅವರಿಗೆ ವಿವಿಧ ಶೋಕಗಳು ಪರಿಹಾರವಾಗುತ್ತಾ ಇದೆ. ಮುಖಮಾರ್ಜನಾದಿಗಳನ್ನು ಪೂರೈಸಿ ತುಳಸಿ ಮೃತ್ತಿಕೆಯನ್ನು ಹಣೆಯ ಮೇಲೆ ಪುರುಷರು ಧರಿಸಬೇಕು. ಸ್ತ್ರೀಯರು ತುಳಸಿಯ ಒಳಗೆ ಕೈ ಹಾಕುವಂತಿಲ್ಲ, ತುಳಸಿಯ ಪತ್ರವನ್ನು ಬಿಡಿಸುವಂತಿಲ್ಲ. ತುಳಸಿಗೆ ನೀರನ್ನು ಹಾಕೋಕ್ಕೆ ಅವರಿಗೆ ಅಧಿಕಾರಿಗಳು ಆ ನೀರನ್ನು ಮಾತ್ರ ಪ್ರೋಕ್ಷಣೆ ಮಾಡಿಕೊಳ್ಳಬೇಕೇ ಹೊರತು ಅಲ್ಲಿರುವ ಮೃತ್ತಿಕೆಯನ್ನಾಗಲಿ, ಪತ್ರವನ್ನಾಗಲಿ, ಶಾಖವನ್ನಾಗಲಿ, ಅಂದರೆ ತೆನೆಯನ್ನಾಗಲಿ ಮುಟ್ಟಬಾರದು, ಬಿಡಿಸಬಾರದು. ಬಿಡಿಸಿದರೆ ನಿಮ್ಮ ಹತ್ತಾದ ಪಾಪವನ್ನೇ ಮಾಡಿದಂತೆ ಆಗುತ್ತದೆ. ಇದು ಎಚ್ಚರಿಕೆ ಮಾತಿರಲಿ. ಮನೆಯಿಂದ ಹೊರಗೆ ಹೋಗುವಾಗ ತುಳಸಿ ಪ್ರದಕ್ಷಿಣೆ ಮಾಡಿಕೊಂಡೇ ಹೋಗಬೇಕು. ಸ್ತ್ರೀಯರು ತಮ್ಮ ಗುರುಮಂತ್ರಾದಿ ಪೂರೈಸಿ ವಿಧಿವತ್ತಾಗಿ ತುಳಸಿ ಪೂಜೆಯನ್ನು ಮಾಡಬೇಕು. ಸ್ತ್ರೀಯರು ತುಳಸಿಯನ್ನು ಮುಟ್ಟಬಹುದು, ಆದರೆ ಕೀಳಬಾರದು. ಮುಟ್ಟಬಹುದು ಅಂದ್ರೇನು? ತುಳಸಿಯನ್ನು ಮುಟ್ಟಬಹುದು ಅಂದ್ರೇನು? ಬೃಂದಾವನವನ್ನು ಮಾತ್ರ ಮುಟ್ಟಬಹುದು. ಅಲ್ಲಿ ಕುಂಕುಮವನ್ನು ಹಚ್ಚಬೇಕಲ್ಲ, ಆ ಸನ್ನಿಹಿತ ಅಂತ ಹೇಳಬೇಕೆ ಹೊರತು ಆ ಮಣ್ಣನ್ನಾಗಲಿ ಗಿಡವನ್ನಾಗಲಿ ಅಲ್ಲಾಡಿಸಬಾರದು. ಯತಿಗಳು ತುಳಸಿಯನ್ನು ಬಿಡಿಸಬಾರದು. ಹೊಸ ವಸ್ತ್ರ ಧರಿಸಿ ಸ್ನಾನವಿಲ್ಲದೆ ತುಳಸಿಯನ್ನು ಕೀಳಬಾರದು. ದ್ವಾಶಿ ಎಂದು ನಿಷಿದ್ಧ ದಿನಗಳ ತುಳಸಿ ಆಹರಣ ನಿಷಿದ್ಧ. ಸಂಧ್ಯಾಕಾಲ ರಾತ್ರಿ ಅಶೋಚಿರುವಾಗ ಸ್ನಾನ ಮಾಡದೆ ಪೂರ್ಣಿಮಾ ಅಮಾವಾಸ್ಯೆ ಎಂದು ಗ್ರಹಣ ಕಾಲದಲ್ಲಿ ಊಟದ ನಂತರ ಭಾನುವಾರ, ಮಂಗಳವಾರ, ಶುಕ್ರವಾರ ಅಶುಚಿಯಾಗಿ ತುಳಸಿ ಕೀಳಬಾರದು. ನೋಡಿ, ಇಷ್ಟು ತಿಳಿದಿದ್ದರೂ ಸಹ ಎಲ್ಲರೂ ಭಾನುವಾರವೇ ತುಳಸಿಯನ್ನು ಬಿಡಿಸೋಕ್ಕೆ ಹೋಗ್ತಾರೆ. ಇದಕ್ಕೆ ನಾವು ಏನು ಹೇಳಬೇಕು? ಪುರಂದರದಾಸರು ಇದೆಲ್ಲವನ್ನು ಪತ್ರ ಅಂದರೆ ಕಾಗದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಪತ್ರವನ್ನು ಓದಿ ತಿಳಿದುಕೊಂಡವರು ಅತಿ ವಿರಳವಾಗಿದ್ದಾರೆ. ಉಗುರು ತಾಗದಂತೆ, ರಂಪೆಗಳು ಮುರಿಯದಂತೆ ಮಂತ್ರ ಪಠಿಸುತ್ತಾ ಚಪ್ಪಾಳೆ ತಟ್ಟಿ ನಿಧಾನವಾಗಿ ಕೇಳುವುದಾಗಿ ಕ್ಷಮೆಯಾಚಿಸಿ ದಳಗಳನ್ನು ಕೀಳಬೇಕು. ತುಳಸಿಯನ್ನು ಪೂರ್ವ ಅಥವಾ ಉತ್ತರ ಮುಖವಾಗಿ ಸ್ತೋತ್ರಪಡಿಸುತ್ತಾ ಕೀಳಬೇಕು. ತುಳಸಿ ಕೀಳುವಾಗ ರಾಮಕೃಷ್ಣ ಸ್ಮರಣೆ ಮಾಡಲೇಬೇಕು. ಜೊತೆಗೆ ಸ್ತೋತ್ರಗಳ ಪಠನೆ ಮಾಡಬೇಕು. ರಸಜ್ವಲೆಯರ ನೆರಳು ತುಳಸಿ ಗಿಡದ ಮೇಲೆ ಬೀಳಬಾರದು, ಅಂತಹವರು ಸ್ಪರ್ಶಿಸಬಾರದು. ಅವರ ನೆರಳು ಬಿದ್ದ ಕೂಡಲೇ ನೀವು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಬಹುದು, ಆ ತುಳಸಿ ಗುಣವೇ ಒಣಗಿ ಹೋಗುತ್ತದೆ. ಇಂದಿಗೂ ನೀವು ನಿಮ್ಮ ಮನೆಗಳಲ್ಲೇ ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡಿದರೆ ಏನಾಗುತ್ತೆ? ನಿಮಗೆ ಅನರ್ಥ ಕಾದಿದೆ ಅಂದರೆ ಯಾವಾಗ ನಿಮಗೆ ಗೊತ್ತಾಗತ್ತೆ ಇದು ನಿಮ್ಮ ದೋಷದಿಂದ ಆಗಿದೆ ತಿಳಿದುಕೊಳ್ಳಿ. ಯಾರೂ ಅನ್ಯತೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ತುಳಸಿ ಗಿಡ ರಕ್ಷಣೆ ಮಾಡಿ. ಅಂದರೆ ಆ ರಸಜ್ವಲೆಯಲ್ಲಿರತಕ್ಕಂಥ ಸ್ತ್ರೀಯರ ನೆರಳು ಸಹ ಇಷ್ಟು ಅಪವಿತ್ರವಾಗಿರುತ್ತದೆ. ಆ ಅಪವಿತ್ರತೆಯನ್ನು ಸಹಿಸಲಾಗದೆ ತುಳಸಿ ಸತ್ತು ಹೋಗ್ತಾ ಇದೆ. ಆದ್ದರಿಂದ ತುಳಸಿಯನ್ನೇ ನಾಶ ಮಾಡಿದರೆ ನಿಮಗೆ ಎಂತಹ ಪಾಪ ಬರುತ್ತೆ ಅನ್ನೋದು ನೀವು ಗಮನದಲ್ಲಿಟ್ಟುಕೊಳ್ಳಿ. ತುಳಸಿ ರಹಿತ ಪೂಜೆಯ ನೈವೇದ್ಯವನ್ನು ಭಗವಂತ ಸ್ವೀಕರಿಸುವುದೇ ಇಲ್ಲ. ತುಳಸಿ ಭಗವಂತನ 5317 ರೂಪಗಳನ್ನಿರಿಸುವನು. ತುಳಸಿ ಅಂತ ಹೇಳಿದಲ್ಲಿ 5317 ರೂಪಗಳಿದೆ. ಅದಕ್ಕೆ ಶ್ರೇಷ್ಠ ಪತ್ರವೆನಿಸಿದೆ. ಅಂದರೆ ಏನರ್ಥ? ಒಂದೊಂದು ತುಳಸಿಯಲ್ಲೂ ಸಹ ಕನಿಷ್ಠ ಪಕ್ಷ 5317 ಪತ್ರಗಳು ನಾವು ನೋಡಬಹುದು. ಇದನ್ನು ಹೇಗೆ ನೋಡುವುದು?
ಇದೆಲ್ಲವೂ ಕೇವಲ ಜ್ಞಾನಿಗಳಿಗೆ ಗೋಚರಿಸುತ್ತೆ. ಪ್ರತಿಯೊಂದು ಪತ್ರಗಳು ನಾವು ನೋಡಿದಾಗ ಎಷ್ಟು ಸಂಖ್ಯೆಯ ಪತ್ರಗಳಿದೆ ಲೋಕದಲ್ಲಿ, ಅನಂತ ಸಂಖ್ಯೆಯ ಪತ್ರವಿದೆ. ಇದೆಲ್ಲವೂ ಸೇರಿಸಿದಾಗ ಏನಾಗಿದೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ಅನಿಸುತ್ತದೆ. ಪುರಂದರದಾಸರಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕವನ್ನು ನಮಗೆ ಪ್ರತ್ಯಕ್ಷವಾಗಿ ಕಿವಿ ಹಿಡಿದುಕೊಂಡು ಬಂದು ತೋರಿಸ್ತಾ ಇದ್ದಾರೆ. ಒಂದು ಗಿಡದಲ್ಲಿ 5317 ರೂಪಾಯಿ ಇದೆ, ಇಂತಹ 100 ಗಿಡದಲ್ಲಿ ಎಷ್ಟಿರುತ್ತೆ. ಒಂದು ಹುಣಸೆ ಮರದಲ್ಲಿ ಇಂಥ ಎಲೆಯಲ್ಲಿ ಲಕ್ಷ ಕೋಟಿಗಳಿರುತ್ತೆ. ಆ ಪ್ರತಿಯೊಂದು ಎಲೆಯು ಭಗವಂತನ ವಿಭಿನ್ನವಾದ ರೂಪಗಳು. ಆದರೂ ಪರಸ್ಪರ ಭಗವಂತನ ರೂಪಗಳು ಅಭಿನ್ನವಾದುದು. ಇದನ್ನು ತಿಳಿಯಬೇಕು. ಇದೆಲ್ಲವೂ ಸೇರಿದರೆ ಏನಾಗುತ್ತೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದಾಗತ್ತೆ. ತುಳಸಿಗಳಿಂದ ತಂದ ತುಳಸಿಯನ್ನು ಹೂವಿನಂತೆ ತೊಳೆದು ಪೂಜಿಸಬಾರದು, ಏಕೆಂದರೆ ತುಳಸಿ ಸದಾ ಶುದ್ಧ ಅಂತ ಹೆಸರು. ತುಳಸಿಯನ್ನು ಪ್ರತ್ಯೇಕವಾಗಿ ಹೂಗಳೊಂದಿಗೆ ಸೇರಿಸದೇ ಇಡಬೇಕು ಮತ್ತು ವಸ್ತ್ರದಲ್ಲಿ ಕೈಯಲ್ಲಿ ತರಬಾರದು. ಕೀಳುವಾಗ ತರುವಾಗ ತುಳಸಿಯ ವಾಸನೆ ನೋಡಬಾರದು. ಇದೆಲ್ಲ ನೋಡಿದರೆ ಪ್ರಾಯಶ್ಚಿತ್ತ ರೂಪವಾಗಿ ನಿಮಗೆ ಕರ್ಮ, ಅದು ಪಾಪವೇ ಬರುತ್ತದೆ. ತುಳಸಿ ಗಿಡದ ಸಮೀಪ ಹೋಗುವಾಗ, ಗಿಡಕ್ಕೆ ನೀರನ್ನು ಹಾಕುವಾಗ, ಪ್ರೋಕ್ಷಣೆ ಮಾಡುವಾಗ, ಪ್ರದಕ್ಷಿಣೆ ಹಾಕುವಾಗ, ಮೃತ್ತಿಕಾಧಾರಣ ಮಾಡುವಾಗ, ತುಳಸಿ ಹಾರಣ ಮಾಡುವಾಗ, ತುಳಸಿ ಮಾಲೆ ಧರಿಸುವಾಗ ಇರುವ ಮಂತ್ರಗಳನ್ನು ಪಠಿಸುತ್ತಾ ಆಚರಿಸಬೇಕು. ಏನು ಗೊತ್ತಿಲ್ಲದಿದ್ದರೆ ಭಗವಂತನ ನಾಮ ಸ್ಮರಣೆ ಮಾಡಬೇಕು. ತುಳಸಿ ದಳ ಸಮರ್ಪಣೆ ಎಂದರೆ ಅನಂತ ಸುವರ್ಣ ಪುಷ್ಪ ಸಮರ್ಪಣೆಗೆ ಸಮ. ಒಂದು ಖಂಡಗ ಬಂಗಾರವನ್ನು ಹಾಕಿದರೂ ಒಂದೇ, ಅದಕ್ಕಿಂತ ಹೆಚ್ಚಾದ ಫಲ ಒಂದು ತುಳಸಿಯ ಪತ್ರದಿಂದ ಬರುತ್ತದೆ. ತುಳಸಿ ಸಮರ್ಪಿಸುವಾಗ ವಿಷ್ಣು ಸಹಸ್ರನಾಮ, ಬ್ರಹ್ಮಸೂತ್ರಗಳು, ಕೇಶವಾದಿ ನಾಮಗಳನ್ನು ಪಠನ ಮಾಡಬೇಕು. ತುಳಸಿ ಪತ್ರವನ್ನು ಸಾಲಿಗ್ರಾಮ, ವಿಷ್ಣು ರೂಪ ಪ್ರತಿಮೆಗೆ ಮಾತ್ರ ಅರ್ಪಿಸಬೇಕು. ಇತರ ದೇವತೆ ನಿರ್ಮಾಲ್ಯವನ್ನು ಸಮರ್ಪಿಸಬೇಕು. ಏಕಾದಶಿ ತಿಥಿ, ಕೃಷ್ಣಾಷ್ಟಮಿಯಿಂದ ತುಳಸಿ ಭಕ್ಷಣ ಮಾಡಬಾರದು. ನಿತ್ಯದಲ್ಲೂ ತುಳಸಿ ಸಹಿತ ತೀರ್ಥ ಪ್ರಾಶನ ಮಾಡುವುದು. ಕಂಠದಲ್ಲಿ ತುಳಸಿಯ ಮಣಿ, ಶಿರ, ನಾಭಿ, ಕಿವಿಯಲ್ಲಿ ತುಳಸಿಯಿಡುವುದು ಶ್ರೇಷ್ಠ. ಭಗವಂತನಿಗೆ ಏನನ್ನೇ ಸಮರ್ಪಿಸುವಾಗಲೂ ತುಳಸಿ ಸಹಿತವಾಗಿಯೇ ಶಂಖಕ್ಕೆ ತಾಗಿಸಿ ಅರ್ಪಿಸಬೇಕು. ದೇವದಾನವರು ಸಮುದ್ರ ಮಥನ ಮಾಡುವಾಗ ತುಳಸಿ ಅಮೃತ ಕಳಶೆಯಿಂದ ಜನಿಸಿದಳು. ತುಳಸಿಯ ಲಕ್ಷ್ಮಿಯ ನಿತ್ಯ ಸನ್ನಿಯುಕ್ತವಾಗಿರುತ್ತಾಳೆ. ವಿಶೇಷ ಆಕಾರವ ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಕೃಷ್ಣನೊಂದಿಗೆ ತುಳಸಿ ವಿವಾಹ ಉತ್ಸವ ನಡೆಸುವುದು ಪರಂಪರಾಗತವಾಗಿದೆ. ತುಳಸಿಯ ಬಗ್ಗೆ ಪದ್ಯ, ಸ್ಕಂದ, ಕಾರ್ತಿಕ ಮಹಾತ್ಮೆಯಲ್ಲಿ ಬ್ರಹ್ಮ ವೈವರ್ತ, ವಿಷ್ಣು ಪುರಾಣ ಮುಂತಾದವುಗಳಲ್ಲಿ ವಿವರವಾಗಿ ಸಿಗುತ್ತದೆ. ನೋಡಿಕೊಂಡು ನೀವು ಹೇಳಬಹುದು. ಆಯುರ್ವೇದದಲ್ಲಿ ತುಳಸಿಯನ್ನು ಸಂಜೀವಿನಿ ಎಂದು ಕರೆಯುತ್ತಾರೆ. ನೋಡಿ, ಸಂಜೀವಿನಿ ಎಂದು ಏನು, ಜೀವವನ್ನೇ ವಾಪಸ್ಸು ಕೊಡ್ತಕ್ಕಂಥದ್ದು ಎಂದು ಹೆಸರು. ಅಷ್ಟು ಶ್ರೇಷ್ಠವಾದ ಪತ್ರ. ತುಳಸಿ ವಿವಿಧ ಗಿಡಗಳಲ್ಲಿ ಕೃಷ್ಣ ತುಳಸಿಯು ಶ್ರೇಷ್ಠವಾದದ್ದು. ತುಳಸಿ ಮಣಿ ಮಾಲೆ ಧರಿಸುವುದು, ತುಳಸಿ ಮಾಲೆಯಿಂದ ಜಪಿಸುವುದು ಫಲದಾಯಕ. ತುಳಸಿಯು ಸ್ವಯಂ ಲಕ್ಷ್ಮೀದೇವಿ, ಜಾಂಬವತಿ ಸಾಧನೆಗೈದ ದೇವರ ಸ್ತ್ರೀ ಎಂದು ಪ್ರಸಿದ್ಧಿ ಇದೆ. ವಲ್ಲನೋ ಹರಿಕೊಳ್ಳನು, ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಅಂತ ಹೇಳಿ ಪುರಂದರದಾಸರು ಎಂದು ತೋರಿಸಿದ್ದಾರೆ. ಹೀಗೆ ತುಳಸಿ ಪತ್ರದಿಂದಲೇ ನಾವು ತಿಳಿಯಬಹುದಾಗಿರ್ತಕ್ಕಂಥ ಅಂಶ ಮಹತ್ತಾಗಿದೆ. ಇದು ಒಂದು ವಟಪತ್ರಶಾಹಿ ಅಂತ ಹೇಳಿದಾಗ ತುಳಸಿ ಪತ್ರದಲ್ಲಿ ಭಗವಂತ ಹೇಗೆ ಶಯನ ಮಾಡಿದ್ದಾನೆ ಎಂಬತಕ್ಕ ವಿಸ್ತಾರವಾಗಿ ನಾವು ತಿಳಿದುಕೊಂಡವು. ಇನ್ನು ಕಿಂಚಿತ್ ವಿಷಯವಾಗಿ ವಿಳೆದೆಲೆಯಲ್ಲಿ ನಾವು ತಿಳಿದುಕೊಳ್ಳೋಣ. ವಿಳೆದೆಲೆಯ ವಿಶೇಷ ಏನು ಅಂದರೆ, ಯಾವುದೇ ಶುಭ ಕಾರ್ಯದಲ್ಲಿ ಭೋಜನ ನಂತರ ಕೆಲಸ ಕಾರ್ಯಗಳನ್ನು ವಹಿಸುವಾಗ ಗುರುಹಿಯರಿಗೆ, ಗಣ್ಯರಿಗೆ ಗೌರವವನ್ನು ತೋರಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಸನ್ಮಾನಿಸುವಾಗ ಈಗ ತುಳಸಿ ಜೊತೆಯಲ್ಲಿ ತಾಂಬೂಲ ಎಂಬುದಾಗಿ ವಿಳೆದೆಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದಕ್ಕೆ ನಾಗವಲ್ಲಿ ಅಂತ ಹೆಸರು. ಈ ಎಲೆಗಳು ಸರಿ ಸಂಖ್ಯೆಯಲ್ಲಿರಬೇಕು. ಸರಿ ಸಂಖ್ಯೆ ಅಂದರೆ ಏನು, 1, 2, 3 ಇರಬಾರದು, 4 ಆದಮೇಲೆ ಇರಬೇಕು. ಅದರಿಂದ ಅಡಿಕೆ ಸುಣ್ಣದ ಸಮೇತ ಕೊಡಬೇಕು. ವಿಶೇಷ ತಂದು ದಕ್ಷಿಣೆ, ಫಲ, ಪುಷ್ಪವನ್ನು ಅರ್ಪಿಸಬೇಕು. ದಾನ ಪಡೆಯುವ ಪ್ರಸಂಗದಲ್ಲಿ ಹೀಗೆ ಇದ್ದಲ್ಲಿ ಮಾತ್ರ ಪೂರ್ಣ ಫಲ. ಶುಭ ಸಮಾರಂಭಗಳಲ್ಲಿ ತಾಂಬೂಲವನ್ನು ಹಂಚುವುದು, ಪರಸ್ಪರ ಪಡೆಯುವುದು ಶುಭ ಸೂಚಕ. ಸ್ತ್ರೀಯರು ಕುಂಕುಮ ಅರಿಶಿನ ಕೊಡುವ ಪದ್ಧತಿ ಇದ್ದೇ ಇದೆ. ವಿಳೆದೆಲೆ ಸೇವಿಸುವಾಗ ಏನು ಮಂತ್ರವನ್ನು ಹೇಳಬೇಕು ಅಂದರೆ,
ಪೂರ್ಣಮೂಲೆ ಭವೇದ್ವ್ಯಾಧಿ ವರ್ಣಾಗ್ನೇ ಪಾಪಸಂಭವ ಚೂರ್ಣಪರ್ಣಂ ಭರೇದ್ ಆಯು ಶಿರಾ ಬುದ್ಧಿವಿನಾಶಿನಿ ತಸ್ಮಾದಗ್ರಂ ಚ ಮೂಲಂ ಚ ಶಿರಂ ಚ ವಿಶೇಷತಃ ಚೂರ್ಣಪರ್ಣಂ ವರ್ಜಯಿತ್ವಂ ತಾಂಬೂಲಂ ಭಕ್ಷಯೇತ್ ಸುಧಿ. ಒಂದು ವಿಶೇಷಾಕಾರವಾಗಿ ಒಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವುದೇ ವಿಳೆದೆಲೆಯ ಬುಡ, ತುದಿ ಮತ್ತು ತುಂಬು ನರಗಳನ್ನು ಅದು ತೆಗೆದೇ ನಾವು ಉಪಯೋಗಿಸಬೇಕು. ಯಾರು ವಿಳೆದೆಲೆಯ ಬುಡವನ್ನು ತೆಗೆದೇ ಮಾಡ್ತಾರೋ ಪೂರ್ಣ ಮೂಲೆ ಭವೇದ್ವ್ಯಾಧಿ, ಅವರಿಗೆ ರೋಗ ಬರುತ್ತದೆ. ಪರ್ಣಾಗ್ನೇ ಪಾಪ ಸಂಭವ, ಯಾವ ತೊಟ್ಟು ಬಿಡಿಸ್ತೇ ತಿಂತಾರೋ ಅವರಿಗೆ ಪಾಪವನ್ನೇ ತಿಂತಾರೆ. ಚೂರ್ಣಪರ್ಣಂ ಹರೇದಾಯು, ಯಾರು ನರ ಅಂದರೆ ಬೇರುಗಳನ್ನು ಮಧ್ಯದಲ್ಲಿರ್ತಕ್ಕಂಥ ನಾರು ಅದನ್ನು ತೆಗೆದೇ ತಿಂದರೆ ಆಯುಸ್ಸು ಕ್ಷೀಣವಾಗ್ತಾ ಇದೆ ಮತ್ತು ಬುದ್ಧಿ ನಾಶವಾಗ್ತಾ ಇದೆ, ಹುಚ್ಚರಾಗ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಆ ತೊಟ್ಟು, ಕೊನೆಯ ಭಾಗ ಮತ್ತು ನಾರು ಇದೆಲ್ಲವನ್ನು ತೆಗೆದು ಭಗವಂತನಿಗೆ ಅರ್ಪಿಸಿದ ನಂತರದಲ್ಲಿ ತೆಗೆದುಕೊಳ್ಳಬೇಕು. ಇದನ್ನು ಗೃಹಸ್ಥರು ಮಾತ್ರ ಸೇವಿಸಬೇಕು. ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಸೇವಿಸಲೇಬಾರದು. ಇದು ಸ್ವರ್ಗದಲ್ಲಿ ಅಮೃತದೊಂದಿಗೆ ಐರಾವತದ ಮಧೋದಕ ವಿಷ್ಣುಗೊಂಡು ಅದರ ಜೊತೆ ಹುಟ್ಟಿದೆ. ಅದರ ಎಲೆಗಳು ನಾಗವಲ್ಲಿ ವಿಳೆದೆಲೆ ಅಂತ ಹೆಸರು. ಅದಕ್ಕೆ ಧನ್ವಂತರಿ ಅಡಿಕೆ ಹಾಗೂ ಖದಿರ ಸೇರಿಸಿ ತಾಂಬೂಲ ಅಂತ ಕರೀತಾರೆ. ತಾಂಬೂಲಿಕ ಅಭಿಮಾನಿ ದೇವತೆ ಗಂಗಾದೇವಿ ಮತ್ತು ಶ್ರೀಹರಿ ನಿಯಾಮಕ. ಅತಿಯಾದ ತಾಂಬೂಲೇನು ಸೇವನೆ ನಿಷಿದ್ಧವಾಗಿದೆ. ಕೇವಲ ಊಟ ಮಾಡಿದ ವ್ರತದಲ್ಲಿ ಕೇವಲ ತಗೋಬೇಕೇ ಹೊರತು ಸದಾಕಾಲ ಯಾವಾಗಲೂ ತಗೊಂಬೋದಂತಲ್ಲ. ವಿಳ್ಯದಲ್ಲಿ ಅಗ್ರದಲ್ಲಿ ಶ್ರೀದೇವಿ, ತುಂಬಿನಲ್ಲಿ ಯಶೋದೇವತೆ, ಮಧ್ಯದಲ್ಲಿ ವಿಷ್ಣು ಸಂಹಿತೆ ಇದ್ದಾರೆ. ತಾಂಬೂಲವನ್ನು ಸೇವಿಸುವ ಮೊದಲು ಹಾಗೂ ನಂತರ ಆಚಮನವನ್ನು ಮಾಡಬೇಕು. ವಿದ್ಯಾರ್ಥಿ, ಬ್ರಹ್ಮಚಾರಿ, ಸನ್ಯಾಸಿ ಮತ್ತು ವಿಧವೆ ಮತ್ತು ರಸಜ್ವಲ ಸ್ತ್ರೀಯರು ಪಾದ ತಾಂಬೂಲ ಸೇವನೆಯಿಂದ ನಿಷಿದ್ಧವಾಗಿದೆ, ಅವರು ಸೇವಿಸಬಾರದು. ಪಿತೃಗಳ ಶ್ರಾದ್ದ ದಿನ, ದಶಮಿ ದಿನ, ದ್ವಾದಶಿ ದಿನ, ಸೂತಕ, ಗ್ರಹಣ, ಸಂಕ್ರಮಣಗಳಿಂದ ತಾಂಬೂಲ ಸೇವನೆ ನಿಷಿದ್ಧವಾಗಿದೆ. ಬಾಗಿಲಿ ಎಲೆ ನಂತರ ಅಡಿಕೆ ಸೇವನೆ ಶಾಸ್ತ್ರವಿಹಿತ. ಭೋಜನ ನಂತರವೇ ತಾಂಬೂಲ ಚರ್ಮಣ ಸೂಕ್ತವಾದದ್ದು. ಬರೀ ಅಡಿಕೆಯನ್ನು ತಿನ್ನಬಾರದು. ವಿಳೆದೆಲೆ 1 ಕೊಡಬಾರದು. 2 ಕೊಟ್ಟರೆ ರೋಗ ಪ್ರಾಪ್ತಿಯಾಗತ್ತೆ. 3 ಕೊಟ್ಟರೆ ಕಲಹ ಪ್ರಾಪ್ತಿಯಾಗತ್ತೆ. 4 ಅಥವಾ 5 ಕೊಟ್ಟರೆ ಶುಭಪ್ರದವಾಗತ್ತೆ. ಆದ್ದರಿಂದ 4 ಅಥವಾ 5 ಎಲೆಯನ್ನು ಕೊಡಬೇಕು. ಅಡಿಕೆಯ ಸಮೇತವೇ ಕೊಡಬೇಕು. ತಾಂಬೂಲ ಫಲದಲ್ಲಿ ಬ್ರಹ್ಮ, ಎಲೆಯಲ್ಲಿ ಶ್ರೀಹರಿ, ಅಡಿಕೆ ಚೂರ್ಣದಲ್ಲಿ ಶಿವರು ಸನ್ನಿಹಿತರಾಗಿರ್ತಾರೆ. ಹರಿಹರ ಬ್ರಹ್ಮ ರೂಪದಲ್ಲಿ ಭಗವಂತನಿರುತ್ತಾರೆ ಎಂದು ಹೆಸರು. ಹೀಗೆ ಪತ್ರ ಭಗವಂತ ವಟ ಪತ್ರ ಶಾಯಿ. ಪತ್ರದಲ್ಲಿ ಶಾಯಿ ಅಂದರೆ ಶಯನ ಹೇಗಿರುತ್ತಾನೆ ಅನ್ನೋದನ್ನು ನಾವು ಈ ಸಮಸ್ತ ಪತ್ರಗಳಿಂದ ಕಿಂಚಿತ್ ರೂಪದಲ್ಲಿ ನಾವು ತಿಳ್ಕೊಂಡೆವು. ಇದರಂತೆ ನಾವು ಯೋಗಾಸನ ಮಾಡುತ್ತೇವೆ. ಅದು ಮುಂದಿನ ವಿಷಯದಲ್ಲಿ ನಾವು ಚಿಂತಿಸೋಣ. ಯೋಗದ ಪ್ರತಿ ಭಂಗಿಗಳು ನೋಡಿ ಅದು ಎಲೆ ಆಕಾರದಲ್ಲಿರುತ್ತೆ. ಯೋಗದ ಉದ್ದೇಶ ಏನು? ನಮ್ಮ ದೇಹದಲ್ಲಿ ಇರತಕ್ಕಂಥ ರೋಗ ನಿವಾರಣೆ. ಆ ರೋಗ ನಿವಾರಣೆ ಆಕಾರವನ್ನು ತೋರಿಸುವುದು ಯಾವುದು? ಅದು ಭಗವಂತನ ಆಕಾರ. ಆ ಭಗವಂತನ ಆಕಾರ ಪ್ರತಿಯಾಗಿರ್ತಕ್ಕಂಥದ್ದು ಯಾವುದು? ಪತ್ರಗಳು. ಈ ಪತ್ರಗಳಲ್ಲಿ ಒಳಗಡೆ ಇರ್ತಕ್ಕಂಥ ಸಾರಾಂಶ ಏನು? ಭವಬಂಧಕ, ಭವಮೋಚಕ. ಯಾರು ತಿಳಿದು ಮಾಡ್ತಾರೆ ಅವ್ರಿಗೆ ಭವಮೋಚಕ, ಯಾರು ಮಾಡುವುದಿಲ್ಲ ಅವರಿಗೆ ಭವಬಂಧಕ. ಇಂತಹ ವಿಶೇಷ ವಿಷಯವನ್ನು ಶ್ರೀ ಪುರಂದರದಾಸರು ಕೇವಲ 6 ಶಬ್ದದಿಂದ ತೋರಿಸಿದ್ದಾರೆ. ಯಾವುದದು? ಪತ್ರಶಾಹಿ. ಯಾವ ಪತ್ರಶಾಹಿ? ವಟ ಪತ್ರಶಾಹಿ. ವಟ ಅಂದೇನು? ವಟ ಮಾತಾಡತಕ್ಕಂಥದ್ದು. ಏನು ಮಾತಾಡುತ್ತೆ? ವೇದವನ್ನೇ ಹೇಳುತ್ತದೆ, ಶಾಸ್ತ್ರವನ್ನೇ ಹೇಳುತ್ತದೆ, ವ್ಯವಹಾರವನ್ನೇ ಹೇಳುತ್ತೆ. ಆದ್ದರಿಂದ ವಟ ಹೇಳತಕ್ಕಂಥ ಪತ್ರಗಳು ಯಾವುದು? ಮಾತಾಡುವ ಪತ್ರಗಳು. ಮಾತಾಡುವ ಮುನಿ, ಮಾತಾಡುವ ಮನುಷ್ಯರು, ಮಾತಾಡುವ ಪ್ರಾಣಿದು ಹೇಳಿದಾಗೆ ಮಾತಾಡುವ ಪತ್ರಗಳು ಅಂತ ಹೆಸರು. ಅದಕ್ಕೆ ವಟ ಪತ್ರಶಾಹಿ. ಇನ್ನು ಪತ್ರ ಮುಂದೆ ಏನು ಹೇಳುತ್ತೆ, ಪುರಂದರದಾಸರು ಏನು ಹೇಳಿಸ್ತಾರೆ ಅನ್ನೋದು ನಾವು ಮುಂದಿನ ಉಪನ್ಯಾಸಗಳಲ್ಲಿ ನೋಡೋಣ. ಇಂಥ ಅತಿ ಮಹತ್ವವಾದ ವಿಷಯ.
ಇದೆಲ್ಲವೂ ಭಗವಂತನ ರೂಪಚಿಂತನೆಯಾಗಿದೆ. ಭಗವಂತನ ರೂಪಚಿಂತನೆ ಮಾಡೋಕ್ಕೆ ಸಾಲಿಗ್ರಾಮದಲ್ಲಿ ಶಿಲಾರೂಪದಲ್ಲಿ ಭಗವಂತನ ಚಿಂತನೆ ಇದೆ. ಪತ್ರ ಪುಷ್ಪ ಎಲ್ಲ ಸಲಕರಣೆಗಳಲ್ಲೂ ಭಗವಂತನ ರೂಪಚಿಂತನೆ ಇದೆ. ಯೋಗಾಸನದಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ, ಪದಾರ್ಥಗಳಲ್ಲಿ, ಉಪಕರಣಗಳಲ್ಲಿ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಆಕಾರ ನೋಡ್ತೇವೆ, ಎಲ್ಲವೂ ಭಗವಂತನ ಆಕಾರವೇ ಆಗಿದೆ. ಇದು ನಿಜವಾದ ರೂಪದಲ್ಲಿ ಷೋಡಶ ಉಪಚಾರ. ನಾವು ಸುಮ್ಮನೆ ಎಲ್ಲ ಉಪಚಾರವನ್ನು ಶಬ್ದದಲ್ಲಿ ಹೇಳಿದರೆ ಅದಕ್ಕೆ ಉಪಚಾರ ಅನಿಸುವುದಿಲ್ಲ. ಅರ್ಥ ತಿಳ್ಕೊಂಡು ಆಯಾ ವಸ್ತುವಿನಲ್ಲಿ ಭಗವಂತನ ಸನ್ನಿಹಿತನಾಗಿದ್ದಾನೆ ಎಂಬುದು ತಿಳಿದು ಭಗವಂತನಿಗೆ ಅರ್ಪಿಸುವುದೇನು ಈ ಅರ್ಥದಲ್ಲಿ ನೀನೇ ಇದೆಯಪ್ಪ ಅಂತ ಹೇಳಿದ್ದೆ. ನಾವು ಸ್ಮರಣೆ ಮಾಡುವುದು ನಿಜವಾದ ದೇವರ ರೂಪ ಚಿಂತನೆ ಆಗುತ್ತೆ. ಅದನ್ನು ವಟಪತ್ರಶಾಹಿ ಎಂಬುದರಿಂದ ನಮಗೆ ತಿಳಿಸಿಕೊಟ್ಟಿರ್ತಾರೆ. ಇಂತಹ ಮಹತ್ವದ ವಿಷಯವನ್ನು ತಿಳಿಸಿದಂಥ ಶ್ರೀ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರವಿಠಲನಿಗೆ, ಈ ಜ್ಞಾನವನ್ನು ನಮಗೆ ಬೋಧಿಸಿದ ನಮ್ಮ ಗುರುಗಳ ಹಾಗೂ ನಮ್ಮ ಹಿರಿಯರ ಹಾಗೂ ತತ್ವಾಭಿಮಾನಿ ದೇವತೆಗಳ ಅನುಗ್ರಹಕ್ಕೋಸ್ಕರವಾಗಿ ಇವರೆಲ್ಲರಲ್ಲೂ ನಿಂತಿರುವ ಭಾರತೀಯಪತಿ ಶ್ರೀ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣರು ಸದಾ ಎಲ್ಲ ಪದಾರ್ಥಗಳಿಗೆ ತಾನಿರುವ ಚಿಂತನೆಯನ್ನು ನಡೆಸಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆಯನ್ನು ಉಪನಿಷತ್ ವಾಕ್ಯದಲ್ಲಿನೇ ಹೇಳಬೇಕು. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.